ಓಕೆ, ನಾನು ಕೇವಲ 30 to 35 ಸೆಕೆಂಡ್ಸ್ ತೆಗೆದುಕೊಂಡು ಈ ಡಿಬೇಟ್ನ ಶುರು ಮಾಡ್ತಾ ಇದ್ದೇನೆ. ಬಹಳ ಪ್ರಮುಖವಾದಂಥ ಪ್ರಶ್ನೆ ಏನು ಅಂತಂದ್ರೆ, ಕಾಂಗ್ರೆಸ್ಸು ಯಾವ ರೀತಿ ಜಗದೀಶ್ ಶೆಟ್ಟರ್ ಅವರನ್ನ ನಡೆಸ್ಕೊಳ್ತು ಅನ್ನೋದು, ಅದರ ಜೊತೆಗೆ ಈ ಪೊಲಿಟಿಕಲ್ ಇಂಟೆಗ್ರಿಟಿಯ ಪ್ರಶ್ನೆ ಇಲ್ಲಿ ಬರುತ್ತಾ ಅಂತ ಅನ್ನೋದು ಎರಡನೇ ಪ್ರಶ್ನೆ. ಬಹಳ ಪ್ರಮುಖವಾದಂಥ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ, 2013 ಆಸುಪಾಸಿನಲ್ಲಿ ಕೆಜೆಪಿ ಪಕ್ಷವನ್ನ ಕಟ್ಟುವುದಕ್ಕೆ ಹೊರಟಿದಂಥ BS ಯಡಿಯೂರಪ್ಪನವರು ಮತ್ತೆ ವಾಪಸ್ ಆದ್ರು. ಯಾಕಂದ್ರೆ ಕೆಜೆಪಿಯಿಂದ ಬಿಜೆಪಿಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಯಿತು. ನಾನು ಯಡಿಯೂರಪ್ಪನವರಿಗೂ ಜಗದೀಶ್ ಶೆಟ್ಟರ್ಗೂ ಕಂಪೇರ್ ಮಾಡ್ತಾ ಇಲ್ಲ, ಆದರೆ 10 ವರ್ಷಗಳ ನಂತರದಲ್ಲಿ ತಾವು ಮಾಡಿದ್ದಂಥ ಒಂದು ಸಮಸ್ಯೆಯನ್ನ, ಅಂದ್ರೆ ಕೋರ್ಸ್ ಕರೆಕ್ಷನ್ ಅಂತ ನಾವೇನ್ ಕರಿತೀವಿ, ಅದನ್ನ ಮಾಡಿಕೊಳ್ಳುವುದಕ್ಕೆ ಬಿಜೆಪಿ ಮುಂದಾಯ್ತಾ ಅಂತ ಅನ್ನೋದು ಬಹಳ ಸ್ಪಷ್ಟವಾದಂಥ ವಿಷಯ. ನಾಲ್ಕನೇದು, ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಕೇಳಲೇಬೇಕಾಗಿರೋದು, ಈ ರಾಮ ಮಂದಿರದ ಯುಫೋರಿಯಾ ಏನ್ ಕ್ರಿಯೇಟ್ ಆಗಿದೆ. ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರೇ ಆಯ್ಕೆ ಆಗಬಹುದು ಅನ್ನುವ ಒಂದು ಯುಫೋರಿಯಾ ಏನ್ ಕ್ರಿಯೇಟ್ ಆಗಿದೆ. ಆ ಕಾರಣದಿಂದ, ಆ ನಿಟ್ಟಿನಿಂದ ಬಹಳ ಜನ, ಬಹಳ ಹಿರಿಯರಾದಂಥ ಜಗದೀಶ್ ಶೆಟ್ಟರ್, ಹೃದಯದಲ್ಲಿ RSSನ ಎಲ್ಲ ಭಾವಗಳನ್ನು ಇಟ್ಕೊಂಡಿರುವ ಜಗದೀಶ್ ಶೆಟ್ಟರ್ ಮತ್ತೊಮ್ಮೆ ಬಿಜೆಪಿನೇ ನನಗೆ ಮೂಲ ಗಟ್ಟಿ ಅಂತ ಅನ್ಕೊಂಡು ಏನಾದ್ರು ಬಂದ್ಬಿಟ್ರ, ಈ ಪ್ರಶ್ನೆಯು ಕೂಡ ನಮ್ಮನ್ನ ಸಹಜವಾಗಿ ಕಾಡ್ತಾ ಇದೆ. ಐದನೇದು, ಬಿಜೆಪಿ ನಾನು ಈಗಾಗಲೇ ಹೇಳೋದ ಹಾಗೆ ಒಕ್ಕಲಿಗರ ವೋಟ್ ಬ್ಯಾಂಕ್ನ ಸಲುವಾಗಿ ದೇ ಆರ್ ಬ್ಯಾಂಕಿಂಗ್ ಅಪಾನ್ HD ಕುಮಾರಸ್ವಾಮಿ. ಮತ್ತೊಂದು ಕಡೆ ಒನ್ ಆಫ್ ದಿ ಮೇಜರ್ ಕಮ್ಯುನಿಟೀಸ್ ಅಂತಂದ್ರೆ ಅದು ಲಿಂಗಾಯತ ಕಮ್ಯುನಿಟಿ. ಆ ಕಾರಣಕ್ಕಾಗಿ ಲಿಂಗಾಯತರನ್ನ ಯಾವ ಕಾರಣಕ್ಕೂ ಕೂಡ ಲೋಕಸಭೆಯಲ್ಲಿ ಬಿಟ್ಕೊಡ್ಬಾರ್ದು ಅನ್ನುವ ನಿಟ್ಟಿನಲ್ಲಿ ಅವರು ಈಗಾಗಲೇ ಕಳೆದು ಹೋಗಿರುವ, ಬೇರೆ ಕಡೆಗೆ ಹೋಗಿರುವ, ತೊರೆದಿರುವ ಜನರನ್ನ ಮತ್ತೆ ವಾಪಸ್ ಕರ್ಕೊಂಡ್ಬರೋದಕ್ಕೆ ಪ್ಲಾನ್ ಮಾಡ್ತಾ ಇದೆಯಾ ಅಂತ. ಇಟ್ ಮೇ ನಾಟ್ ಬಿ ದ ಸೇಮ್ ವೆನ್ ಇಟ್ ಕಮ್ಸ್ ಟು ಜನಾರ್ದನ ರೆಡ್ಡಿ. ಕಾರಣ ಅವರಿಗೆ ಇಮೇಜ್ ಫ್ಯಾಕ್ಟರ್ ಇದೆ, ಇಮೇಜ್ ಡ್ಯಾಮೇಜ್ ಆಗಿದೆ, ಬೇರೆ ಬೇರೆ ಪ್ರಶ್ನೆಗಳಿದೆ, ಬೇರೆ ಬೇರೆ ಸಮಸ್ಯೆ ಇದೆ. It may not be the same also when it comes to ಲಕ್ಷ್ಮಣ ಸವದಿ. ಈ ಎರಡು, ಅದರ ಜೊತೆಗೆ ಇನ್ನೊಂದು 5 ಇಷ್ಟು ಪ್ರಶ್ನೆಗಳಿದ್ದಾವೆ. ನೋಡೋಣ. ಈ ಡಿಬೇಟ್ನ ನಾನು ಓಪನ್ ಅಪ್ ಮಾಡ್ತಾ ಇದ್ದೇನೆ. ನನ್ನ ಜೊತೆಗೆ 3 ಜನ ಗೆಸ್ಟ್ಗಳು ಇವಾಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಸ್ಟುಡಿಯೋದಿಂದ ಬಿಜೆಪಿಯ ಹಿರಿಯರಾದಂಥ AS ಪಾಟೀಲ್ ನಡಹಳ್ಳಿ ಸಾಹೇಬರು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು JDSನ ವಕ್ತಾರರು ಪ್ರಶಾಂತಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ಹಾಗೂ JDSನ MLC ಶ್ರೀಕಂಠೇಗೌಡರು ನಮ್ಮನ್ನ ಚರ್ಚೆಯಲ್ಲಿ ಇವಾಗ ಜಾಯ್ನ್ ಆಗಿದ್ದಾರೆ. ನಡಹಳ್ಳಿ ಸರ್, ಬಹುಶಃ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನೀವು ಅತ್ಯಂತ ಸಮರ್ಥರು ಮತ್ತು ಅತ್ಯಂತ ಸೂಕ್ತ ವ್ಯಕ್ತಿ. ನೀವು 5 ವರ್ಷದಲ್ಲಿ 2 ಪಾರ್ಟಿ ಚೇಂಜ್ ಮಾಡಿದವರು ಕಾರಣಾಂತರಗಳಿಂದ. ಕಾರಣ ನಿಮ್ದಿದೆ, ನಾನು ಏನು ಅಂತ ಕೇಳೋದಿಲ್ಲ, ಅದು ಹಳೆ ವಿಷಯ, ನಿಮಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ದೇವರ ಹಿಪ್ಪರಿಗೆಯಲ್ಲಿದ್ರಿ, ನಂತರದಲ್ಲಿ ಮುದ್ದಿಬೇಹಳಕ್ಕೆ ಬಂದ್ರಿ, ಬಿಜೆಪಿ ಕೈ ಹಿಡಿದ್ರಿ, ಅದಾದ್ಮೇಲೆ ಆಗಿದ್ದೆಲ್ಲ ಇತಿಹಾಸ. ನಾನು ಮತ್ತೆ ರಿಪೀಟ್ ಮಾಡೋದಿಲ್ಲ, ಬಟ್ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಕಾಂಗ್ರೆಸ್ನಲ್ಲಿ ಹೋದವರನ್ನ, ಈ ರೀತಿ ಹೋದಂಥ ಹಿರಿಯರನ್ನ ಸರಿಯಾಗಿ ನಡ್ಸ್ಕೊಳ್ಳೋದಿಲ್ವಾ? ಜಗದೀಶ್ ಶೆಟ್ಟರು ವಾಪಸ್ ಬಂದಿರೋದಕ್ಕೆ ನಿಮ್ಮ ಪ್ರಕಾರ ಏನು ಕಾರಣ? ಅದೇನು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ, ಅದು ಹೆಂಗೆ ಪ್ಲಾನ್ ಮಾಡಿದ್ರಿ, ಪ್ಲೀಸ್? ಅಲ್ಲ, ಈಗ ಜಗದೀಶ್ ಶೆಟ್ಟರ್ ಅವರು ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ದೇ ಬಿಜೆಪಿಯಿಂದ. ಓಕೆ, ಅನಿವಾರ್ಯ ಯಾವುದೋ ಒಂದು ಕಾರಣಕ್ಕೆ ರಾಜಕೀಯವಾಗಿ ನಡೆದಂಥ ಕೆಲವು ಘಟನೆಗಳಿಂದ ಅವರು ಮುನಿಸ್ಕೊಂಡು ಸ್ವಲ್ಪ ದಿವಸ ಬೇರೆ ಮನೆಗೆ ಹೋಗಿದ್ರು ಅಷ್ಟೇ. ಓಕೆ, ಅದು ನಮ್ಮ ಮನೆ ಅಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು. ನಮ್ಮ ಸ್ವಂತ ಮನೆ ಬಿಜೆಪಿನೇ. ಯಾಕಂದರೆ ತಳಮಟ್ಟದಿಂದ ರಾಜಕಾರಣ, ಅವರ ರಾಜಕೀಯ ಭವಿಷ್ಯಕ್ಕೆ ಆ ಒಂದು ಸಿದ್ಧಾಂತಕ್ಕೆ ಭದ್ರಾಗಿ ನಡ್ಕೊಂಡಿರ್ತಕ್ಕಂಥದ್ದು ಬಿಜೆಪಿಗೆ. ಹೌದು, ಬೇರೆ ಮನೆಗೆ ಅವರು ಕಾರ್ಯಕರ್ತರಾಗಿ ಇರಲಿಲ್ಲ, ಸಂಸಾರ ಶುರು ಮಾಡ್ಕೊಂಡಿದ್ರು. ಅಲ್ಲಲ್ಲ, ಅದು ಸರಿ. ಈಗ ಒಂದ್ಸರಿ ಕೋಪ ಬಂದಾಗ ಸಹಜವಾಗಿ ಮನೆ ಬಿಟ್ಟು ಹೋಗಿರ್ತೇವೆ. ಅದು ಮತ್ತೆ ಸ್ವಲ್ಪ ಸರಿಯಾದಾಗ ಮತ್ತೆ ನಮ್ಮ ಮನೆಗೆ ನಾವು ವಾಪಸ್ ಬರೋದು ಸಹಜವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಬೇರೆಯವ್ರ ಮನೆ ಅದು ನಮ್ಮ ಮನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ. ಸೊ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗಿ, ಅವರು ಸಣ್ಣ ಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡೋದ್ರ ಜೊತೆಗೆ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಸ್ಪೀಕರ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಮತ್ತು ಮಂತ್ರಿಗಳಾಗಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಜಗದೀಶ್ ಶೆಟ್ಟರು ಅವ್ರದ್ದೇ ಆದಂಥ ಒಂದು ಜನಪ್ರಿಯತೆ ಕರ್ನಾಟಕದಲ್ಲಿ ಅವ್ರಿಗಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅವ್ರ ಬಗ್ಗೆ ಅಪಾರವಾದಂಥ ಗೌರವ, ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ಅನೇಕ ಜನ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿದ್ದಾರೆ. ಸೊ ಅವರೆಲ್ಲರೂ ಕೂಡ ನೋವಿತ್ತು, ಏನಪ್ಪ ಸಡನ್ನಾಗಿ ಜಗದೀಶ್ ಶೆಟ್ಟರ್ ಸಾಹೇಬರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರಲ್ಲ ಅಂತಕ್ಕಂಥದ್ದು. ಚುನಾವಣೆ ಆದಮೇಲೆ ಅವರೇ ಹೇಳಿದ ಹಾಗೆ, ಮತ್ತು ನಾವೆಲ್ಲರೂ ಆ ಭಾಗದಲ್ಲಿರ್ತಕ್ಕಂಥವ್ರು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಜಗದೀಶ್ ಶೆಟ್ಟರ್ ಸಾಹೇಬ್ರಂತವರು ನಮ್ಮ ಪಕ್ಷ ಬಿಟ್ಟು ಹೋಗಬಾರ್ದಾಗಿತ್ತು, ಅವ್ರು ಇಲ್ಲೇ ಇರಬೇಕು, ಅವ್ರನ್ನ ಉಳಿಸ್ಕೊಡ್ಬೇಕು, ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದ್ರು ಕೂಡ ಅದನ್ನು ಸರಿಪಡಿಸಿ ಮತ್ತೆ ನಮ್ಮ ಪಕ್ಷಕ್ಕೆ ಅವ್ರನ್ನ ಕರ್ಕೊಂಡು ಬರಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಡೆದಿತ್ತು. ಓಕೆ, ನಮ್ಮ ಪಕ್ಷದ
ಯುವ ನಾಯಕರು ಮತ್ತು ರಾಜ್ಯಾಧ್ಯಕ್ಷರಾಗಿದ್ದ ವಿಜೇಂದ್ರಜಿಯವರು ನಮ್ಮ ಪಕ್ಷದ ಅಧ್ಯಕ್ಷರಾದ್ಮೇಲೆ ರೈಟ್ ಯಾರ್ಯಾರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟೋದಂಥ ಹಿರಿಯರಿದ್ದಾರೆ ಓಕೆ ಅವರೆಲ್ಲರನ್ನ ವಾಪಸ್ ಕರ್ಕೊಂಡು ಬರಬೇಕು ಅಂತಕ್ಕಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ಓಕೆ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿದರು. ಈ ನಿಟ್ಟಿನಲ್ಲಿ ಬಹಳ ಕ್ವಿಕ್ ಪ್ರಶ್ನೆ ನಿಮಗೆ, ಬಹಳ ಕ್ವಿಕ್ ಪ್ರಶ್ನೆ, ಅದಾದ್ಮೇಲೆ ಮತ್ತೆ ಮಾತಾಡಿಸ್ತೀನಿ. ಈ ನಿಟ್ಟಿನಲ್ಲಿ ಲಕ್ಷ್ಮಣ್ ಸವದಿ ವಾಪಸ್ ಬರ್ತಾರಾ? ಖಂಡಿತ ಬರಬೇಕು ಅಂತ ನಿರೀಕ್ಷೆ ಇದೆ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ. ಓಕೆ ಯಾಕಂದ್ರೆ ಅವರು ಕೂಡ ಈ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದವರು ಓಕೆ ಮತ್ತು ಈ ಪಕ್ಷಕ್ಕೆ ಅವರು ಕೂಡ ತಳಮಟ್ಟದಿಂದ ಸಂಘಟನೆ ಮಾಡೋದ್ರಲ್ಲಿ ಓಕೆ ಒಳ್ಳೆ ಕೆಲಸ ಮಾಡಿದಂಥವ್ರು. ಸರಿ, ಕಾಂಗ್ರೆಸ್ನಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸರಿ, ನನಗೆ ವಿಶ್ವಾಸ ಇದೆ ಅವರು ಇವತ್ತಿನ ನಾಳೆ ಮತ್ತೆ ವಾಪಸ್ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾರೆ ಅಂತ. ಸರಿ, ಈ ನಿಟ್ಟಿನಲ್ಲಿ ಮತ್ತೊಂದು ಉಪ ಪ್ರಶ್ನೆ. KRPP ಕಟ್ಕೊಂಡಿರುವ ಶಾಸಕರು ಕೂಡ ಆಗಿರುವ ನಿಮ್ಮ ಪಕ್ಷವನ್ನ ಮುಳುಗುವ ಸಂದರ್ಭದಲ್ಲಿ ರಕ್ಷಿಸಿದ ಜನಾರ್ದನ ರೆಡ್ಡಿ ಅವರು ವಾಪಸ್ ಬಂದು ನನಗೊಂದು 3 ಸೀಟ್ ಬಿಟ್ಕೊಡಿ KRPP ಇಂದ ಅಂದ್ರೆ ಬಿಟ್ಕೊಡ್ತೀರಾ? ಈ ಸಂದರ್ಭದಲ್ಲಿ ನೋಡಿ, ಪೊಲಿಟಿಕಲ್ ನೆಗೋಷಿಯೇಷನ್ಸ್ ಮಾತಾಡ್ತಾರೆ. ನಾನೊಂದು ಮಾತು ಹೇಳ್ತೇನೆ. 2 ಮಾತು. ಈ ದೇಶದಲ್ಲಿ ರಾಮ ಬಂದಾಯ್ತು, ರಾಮರಾಜ್ಯ ಕಟ್ಟೋದಕ್ಕೆ ರಾಮ ಭಕ್ತರು ರೆಡಿಯಾಗಾಯ್ತು. ಓಕೆ, ಹೀಗಾಗಿ ಯಾರ್ಯಾರು ರಾಮರಾಜ್ಯವನ್ನು ಕಟ್ಟಬೇಕು ಅಂತಾರೆ ಅವರೆಲ್ಲರೂ ಕೂಡ ಈಗ ಮೋದಿಜಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ರಾಮರಾಜ್ಯ ಕಟ್ಟೋದಕ್ಕೆ ಯಾರ್ಯಾರು ಬರ್ತಾರೆ ಎಲ್ಲರನ್ನ ಸ್ವಾಗತ ಮಾಡ್ತೇವೆ. ಮತ್ತು ಬರುವಂಥವರು ಒಂದು ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಕೊಂಡು ಬರಬೇಕು. ಓಕೆ, ಮತ್ತು ಮೋದಿಜಿಯವರ ಕೈಬಲಿಸುವತಕ್ಕಂಥ ದೃಷ್ಟಿನಲ್ಲಿ ನರೇಂದ್ರ ಮೋದಿಜಿಯವರ ಒಂದು ದೂರದೃಷ್ಟಿ, ಅವರು ಇಟ್ಕೊಂಡಿರ್ತಕ್ಕಂಥ ರಾಷ್ಟ್ರ ನಿರ್ಮಾಣದ ಅವರೇನು ಮುಂದಾಲೋಚನೆಗಳಿವೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥವ್ರು ಇರಬೇಕು ಅಂತಕ್ಕಂಥದ್ದು ಬಿಟ್ಟರೆ ಇನ್ಯಾವುದೇ ರೀತಿಯಾದಂಥದ್ದನ್ನು ಆಸೆ ಆಮಿಷಗಳು ಇಟ್ಕೊಂಡು ಬರ್ತಕ್ಕಂಥದ್ದಲ್ಲ. ಓಕೆ, ಆಲ್ ರೈಟ್, ಮತ್ತೆ ಮಾತಾಡ್ತೀನಿ. ಶ್ರೀಕಂಠೇಗೌಡ್ರೆ, ತಾವು ಬಹಳ ಹಿರಿಯರಿದ್ದೀರಿ, ದಶಕಗಳ ಕಾಲದ ರಾಜಕೀಯ ಅನುಭವ ತಮಗಿದೆ. ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಇವತ್ತು ಬೆಳಗ್ಗೆ ಅನ್ಕೊಳ್ತಾ ಇದ್ದಿದ್ದು ನಡೆದೇ ಹೋಯ್ತು. ಅದು ಕೇವಲ 1-1.5 ಗಂಟೆಗಳ ಅವಧಿ ಒಳಗೆ. ಇದು ಏನಿದು? ಯಾವ ಮೋಡಿ, ಯಾವ ಸರ್ಜಿಕಲ್ ಸ್ಟ್ರೈಕು? ಜಗದೀಶ್ ಶೆಟ್ಟರು ಅದು ಹೆಂಗ್ ಬಿಜೆಪಿಗೆ ರಪ್ಪನೆ ವಾಪಸ್ ಬಂದ್ಬಿಟ್ರು? ಏನಿರಬಹುದು ಇದರ ಹಿಂದಿನ ಮರ್ಮ? ಏನಾಗಿರ್ಬೋದು ಇದರ ಹಿಂದೆ ಅಂತ ತಮಗೇನ್ ಅನ್ಸುತ್ತೆ? ಭರತಖಂಡದಲ್ಲಿ ಒಂದು ದೊಡ್ಡ ಇತಿಹಾಸ ಮತ್ತು ಒಂದು ದೊಡ್ಡ ಸಂದೇಶ ಈ ಜಗತ್ತಿಗೆ ಹೋಗಿದೆ. ಅದು ರಾಮ ಮಂದಿರದ ನಿರ್ಮಾಣ. ಸರಿ, ಶತಮಾನಗಳ ಅನಂತರ ಆದ ರಾಮ ಮಂದಿರದ ನಿರ್ಮಾಣದ ಸಂದೇಶ ಜಗದೀಶ್ ಶೆಟ್ಟರ್ ಅಂತವ್ರೆ ಅಲ್ಲ, 100,000 ಜನರನ್ನ ಮತ್ತೆ ಬಿಜೆಪಿ ತೆಕ್ಕೆಗೆ ತಂದುಕೊಳ್ಳೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಹೇಳಿ ಕೇಳಿ ಈ ನಾಡಿನ ಹಿರಿಯ ನಾಯಕರು ಜಗದೀಶ್ ಶೆಟ್ಟರು, ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು, ಹಾಗೆ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು ಹೌದು. ಯಾವ ಸಣ್ಣ ದೇಶದ ಕಾರಣಕ್ಕಾಗಿ ಕೆಲ ದಿನಗಳ ಮಟ್ಟಿಗೆ ಕಾಂಗ್ರೆಸ್ಗೆ ಹೋಗಿದ್ರಷ್ಟೇ. ರೈಟ್, ಕಾಂಗ್ರೆಸ್ ಕೂಡ ತನ್ನ ಪಕ್ಷಕ್ಕೆ ಸೇರ್ಕೊಳ್ಳುವಾಗ ಯೋಚನೆ ಮಾಡಬೇಕಿತ್ತು. ಕಾಂಗ್ರೆಸ್ ಅವರು ತಪ್ಪು ಮಾಡಿದ್ರು. ಈಗ ಜಗದೀಶ್ ಶೆಟ್ಟರ್ ಅಂತ ಸರಿ ಮಾಡ್ಕೊಂಡಿದ್ದಾರೆ. ಮತ್ತೀಗ ಮುಂದಿನ ಲೋಕಸಭಾ ಚುನಾವಣೆಯ ದಿಕ್ಸೂಚಿ ಆರಂಭ ಆಗಿದೆ. ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಇದೆಯಲ್ಲ, ಇದು ಬಹಳ ದೊಡ್ಡ ಸಂದೇಶ ಅನ್ನೋದನ್ನ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ರೈಟ್, ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಜೊತೆಗೆ ಅದಷ್ಟೇ ಮಾತಾಡ್ತೀನಿ ನಿಮ್ಮನ್ನ. ಐ ಗೆಟ್ ಬ್ಯಾಕ್ ಟು ಯು. ಕೇವಲ 1 ನಿಮಿಷ ಕಾಲ ಅವಕಾಶ ಕೊಡಿ. ಮಾನ್ಯ ಸಚಿವರು ಚಲುವರಾಯಸ್ವಾಮಿ ಅವರು ನಮ್ಮೊಟ್ಟಿಗೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಲುವರಾಯಸ್ವಾಮಿ ಅವರೇ, ಬಿಜೆಪಿ ಅವರು ಹೇಳ್ತಾರೆ ಕಾಂಗ್ರೆಸ್ ನೆಟ್ಟಿಗೆ ನಡೆಸ್ಕೊಳ್ಳಿಲ್ಲ, ಜಗದೀಶ್ ಶೆಟ್ಟರ್ ಅವರ ಹೃದಯದಲ್ಲಿ ಎಂದೆಂದಿಗೂ ಯಾವತ್ತಿಗೂ ಬಿಜೆಪಿಯೇ ಇತ್ತು. ಏನೋ ಮನೆಯಲ್ಲಾದಂತ ಒಂದು ಸಣ್ಣ ಗಲಾಟೆಯಿಂದ ಮುನಿಸ್ಕೊಂಡು ನೊಂದ್ಕೊಂಡು ಇನ್ನೊಂದು ಕಡೆ ಅವರು ಸಂಸಾರ ಮಾಡೋದಕ್ಕೆ ಬೇರೆ ಮನೆಗೆ ಹೊರಟು ಬಿಟ್ರೆ ಅವರ ಹೃದಯದಲ್ಲಿ ಬಿಜೆಪಿಯೇ ಇತ್ತು, ಹಾಗಾಗಿ ಮತ್ತೆ ಬಿಜೆಪಿಗೆ ವಾಪಸ್ ಬಂದ್ರು ಅಂತ. ಕಾಂಗ್ರೆಸ್ ಇದನ್ನ ಹೇಗೆ ನೋಡ್ತಾ ಇದೆ ಮಾನ್ಯ ಸಚಿವರೇ? ಬೇಡ ಅಂದವರು ಬಿಜೆಪಿಯಲ್ಲೇ ಇರ್ಬೋದಾಯ್ತಲ್ಲ. ಬಿಜೆಪಿಯವರು ಚೆನ್ನಾಗಿ ನೋಡ್ಕೊಂಡ್ಮೇಲೆ ಬಿಜೆಪಿಯಲ್ಲೇ ಇರ್ಬೋದಾಯ್ತು. ಅವರ ಅವತ್ತಿಗೆ ಬಿಜೆಪಿ ಬೇಡವಾಗಿತ್ತು, ಬಿಜೆಪಿಯವರು ತೊಂದರೆ ಕೊಟ್ರು, ಇವ್ರಿಗೆ ಬೇಡವಾಗಿತ್ತೋ ಬಂದಿದ್ರು. ಸೊ ಈಗ ವಾಪಸ್ಸು ವಿಧಾನ ಪರಿಷತ್ ಸದಸ್ಯರು ಆಗಿ ಚುನಾವಣೆ ಟಿಕೆಟ್ ತಗೊಂಡು ಹೋದ್ರು. ಒಳ್ಳೇದಾಗ್ಲಿ ಅವ್ರಿಗೆ. ಅವರ ನೋಡಿ, ಒಂದ್ ಪಕ್ಷಕ್ಕೆ ಬಿಟ್ಟು ಹೋದ್ಮೇಲೆ ಅಲ್ಲಿರ್ಬೇಕು. ಆಕಸ್ಮಿಕ ಎಲ್ರೂ ಪಕ್ಷದ ಬದಲಾವಣೆ ಸ್ವತಂತ್ರದ ನಂತರ ಡೆಮಾಕ್ರಸಿನಲ್ಲಿ ಕಾಮನ್ ಆಗಿದೆ. ಬಟ್ ಆದ್ರೆ ಬೆಳಗ್ಗೆ ಒಂದು ರಾತ್ರಿ ಒಂದು ಇಲ್ಲೊಂದು ಅಲ್ಲೊಂದು ಆಗೋದಲ್ಲ. ಜಗದೀಶ್ ಅಂತ ಸ್ಟೇಟಸ್ ಇರೋ ಒಂದು ವ್ಯಕ್ತಿತ್ವ ಇರೋ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಒಂದು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದರು. ರಿಟೈರ್ಮೆಂಟ್ ಘೋಷಣೆ ಮಾಡಬಹುದಾಯ್ತು, ಬಂದಾಯ್ತು. ಇಲ್ಲ ಸುಮ್ನೆ ಮನೇಲಿ ಈಗ ಎಲ್.ಕೆ. ಅದ್ವಾನಿಯವರಿಗಿಂತ ಏನ್ ಗೌರವ ಕಡಿಮೆ ಆಗಿಲ್ಲ. ಎಲ್.ಕೆ. ಅದ್ವಾನಿಯವರ ಪರಿಸ್ಥಿತಿ ಇವತ್ತು ನಾವು ನೋಡ್ತಿದೀವಿ. ಅವರೆಲ್ಲ ಅಭಿಮಾನಿಗಳು ನಾವು.
ಎಲ್ ಕೆ ಅದ್ವಾನಿ ಅವರುಗಳಿಗೆ ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ಏನೆಲ್ಲ ಮಾಡ್ತಾರೆ ಅವ್ರು ಇಲ್ವಾ? ಓಕೆ. ಸೊ ಆತರ ಜಗದೀಶ್ ಶೆಟ್ಟರ್ ಇರ್ಬೋದಾಯ್ತು. ಆಯ್ತು ಬಿಡಿ, ಅವ್ರಿಗೆ ಬಿಜೆಪಿಯವರು ಇವತ್ತು ರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗಿ ಒಳ್ಳೇದ್ ಮಾಡ್ಲಿ, ಅವ್ರಿಗೆ ನಾವು ವಿಶ್ ಮಾಡ್ತೀವಿ. ಅಲ್ಲ, ನಿಮ್ಮ ಹತ್ರ ಏನಾದ್ರು ಯಾವಾಗಾದ್ರೂ ಕಾಂಗ್ರೆಸ್ ಅನ್ಕೊಂಡಿದ್ದುಂಟಾ? ಏನಾದ್ರೂ ಸಮಸ್ಯೆ ಆಗಿದೆ, ತೊಂದರೆ ಆಗ್ಬಿಡಿದೆ ಕಾಂಗ್ರೆಸ್ ನಿಂದ ಅಂತ ಹೇಳ್ಕೊಂಡಿದ್ದುಂಟಾ? ಎರಡನೇದು. ಮೂರನೇದು, ಏನಾದ್ರು ಸಚಿವ ಸ್ಥಾನ ಮತ್ತೊಂದು ಮಗದೊಂದು ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರಾ? ಚುನಾವಣೆಯಲ್ಲಿ ಗೆದ್ದಿದ್ರೆ ಅವ್ರು ಸಚಿವ ಸ್ಥಾನ ಆಗ್ತಿದ್ರು, ಚುನಾವಣೆಯಲ್ಲಿ ಗೆದ್ದಿಲ್ಲ, ಹಾಗಾಗಿ ಅವರು ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದಾದ ನಂತರ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಆ ತರದ್ದು ಯಾವ್ದು ಎಲ್ಲೂ ಚರ್ಚೆನೂ ಆಗಿಲ್ಲ, ಡಿಸ್ಕಷನ್ ಆಗಿಲ್ಲ, ಆರಾಮಾಗಿದ್ರು. ಏನ್ ಕಾರಣ ಗೊತ್ತಿಲ್ಲ, ಅಥವಾ ಏನೋ ಮುಂದೆ ಫ್ಯೂಚರ್ ಇದೆ ಅಂತ ಹೋಗಿರ್ಬೋದು, ಅಥವಾ ನ್ಯಾಷನಲ್ ಲೆವೆಲ್ಗೆ ಅಪ್ಗ್ರೇಡ್ ಆಗಿರ್ಬೋದು. ಸೊ ಅವರು ಈಗ ಜನ ತೀರ್ಮಾನ ಮಾಡ್ತಾರೆ ಬಿಡಿ, ಈಗ ಏನು ಮಾಡಕ್ ಆಗಲ್ಲ, ಅವೆಲ್ಲ ಕಾಮನ್ ರೊಟೇಟಿಂಗ್ ಇವೆಲ್ಲ ನಡೀತವೆ. ಜನ ತೀರ್ಮಾನ ಮಾಡ್ತಾ ಬಿಡಿ. ಕಾಂಗ್ರೆಸ್ ಪಕ್ಷಕ್ಕೆ ಏನ್ ನಷ್ಟ ಇಲ್ಲ, ಸೊ ಅವ್ರ ಪಕ್ಷಕ್ಕೆ ಬೆನಿಫಿಟ್ ಆಗೋದಾರ ಆಗ್ಲಿ ಬಿಡಿ. ಪಕ್ಷಕ್ಕೆ ನೀವೇ ಕರೆದಿದ್ದ, ಅವರೇ ಬಂದಿದ್ದ ಕಾಂಗ್ರೆಸ್ಗೆ? ಜಗದೀಶ್ ಅದೆಲ್ಲ ಈಗ ಡಿಸ್ಕಷನ್ ಮಾಡೋ ಫಾಸ್ಟ್ ಮುಗ್ದೋದದ್ದೇ ಬಿಡಿ. ಆಯ್ತು, ಇವಾಗ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅಂತಿಲ್ಲ. ಈಗ ಬೋಸರಾಜು ಅವರು ಚುನಾವಣೆನೇ ನಿಂತ್ಕೊಳ್ಳಿಲ್ಲ, ಫೇಸೇ ಮಾಡ್ಲಿಲ್ಲ, ಅವ್ರನ್ನ ಮಿನಿಸ್ಟರ್ ಮಾಡಿದ್ರಿ ನೀವು, ಆಮೇಲೆ MLC ಮಾಡಿದ್ರಿ ನೀವು. ಇವ್ರಿಗೂ ಕೂಡ ಆಗಬೇಕು ಅಂತ ಬೋಸರಾಜ್ ವಿಚಾರ ಬೇರೆ. ಬೋಸರಾಜ್ಗೆ ಟಿಕೆಟ್ ಕೊಡಕ್ಕಾಗಿಲ್ಲ, ಅದಕ್ಕೋಸ್ಕರ MLC ಮಾಡಿ ಮಂತ್ರಿ ಇರ್ಬೋದು. ಬಟ್ ಇವ್ರು ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು, ಬೇರೆ ಏನಾದ್ರು ಸ್ಥಾನ ಬಯಸಿದ್ರಾ? ಇಲ್ಲ, ನಮ್ಮ ಹತ್ರ ಯಾವ್ದು ಆತರ ಡಿಸ್ಕಷನ್ ಆಗಿಲ್ಲ. ಲೀಡರ್ಗಳ ಹತ್ರ ಏನ್ ಡಿಸ್ಕಷನ್ ಆಗಿರೋ ಗೊತ್ತಿಲ್ಲ. ಇನ್ನೊಂದು ಮಾತಿದೆ, ಈ ರಾಮ ಮಂದಿರದ ಯುಫೋರಿಯಾ ಅನ್ನೋದೇನಿದೆಯಲ್ಲ, ಅದು ಎಲ್ಲರನ್ನೂ ಈಗ ಮೋದಿ ಅವರ ಕಡೆಗೆ, ಬಿಜೆಪಿಯ ಕಡೆಗೆ ಸೆಳೀತಾ ಇರೋ ಕಾರಣಕ್ಕಾಗಿ ಕಾಂಗ್ರೆಸ್ ಮೇಲೆ ನಂಬಿಕೆ ಕಳ್ಕೊಂಡು ಎಲ್ಲರೂ ಬಿಜೆಪಿಗೆ ಹೋಗ್ತಾ ಇದ್ದಾರೆ ಅಂತ ಏನಂತೀರಿ ಸಚಿವರೇ? ರಾಮನ ಭಕ್ತರು ಈ ದೇಶದಲ್ಲಿ ಎಲ್ರು, ನಾವು ರಾಮನ್ ಭಕ್ತರೇ. ರಾಮನ್ನ ನಾವು ಅಲ್ಲಿ ಅಯೋಧ್ಯೆಯಲ್ಲಿ ಕಟ್ಟಿದ್ದಾರೆ, ನಾವು ಊರೂರಲ್ಲಿ ರಾಮನ್ ಕಟ್ಟಿದೀವಿ. ನಮಸ್ಕಾರ ಸರ್, ಚೆನ್ನಾಗಿತ್ತು, ದಯವಿಟ್ಟು. ಆಯ್ತು, ನೀವು ಊರಲ್ಲಿ ಕಟ್ಟಿದಿರಿ, ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಜನ್ಮ ಭೂಮಿಯಲ್ಲಿ ರಾಮನನ್ನು ಕಟ್ಟಿದ್ದಾರೆ, ಅದು ಸರಿ, ನಾನು ಅದ್ರ ಬಗ್ಗೆ ತಕರಾರು ತೆಗಿತಾ ಇಲ್ಲ. ಬಟ್ ನನ್ನ ಪ್ರಶ್ನೆ, ಈ ಯುಫೋರಿಯಾದಿಂದ ಏನಾದ್ರೂ ಅವ್ರು ಬಂದ್ರಾ ಸಚಿವರೇ? ಶಬ್ದ ಬಂದದೆ ಹಿಂಗೆ. ಓಕೆ, ಇಟ್ಸ್ ಓಕೆ, ನೋ ವರೀಸ್, ನೋ ಪ್ರಾಬ್ಲಮ್. ಶ್ರೀಕಂಠೇಗೌಡ್ರ ಹತ್ರ ಮಾತನಾಡ್ತಾ ಇದ್ರಿ, ಇನ್ನೊಂದು ವಿಷಯ ಅಂತ ತಾವೇನೋ ರೈಸ್ ಮಾಡ್ತಾ ಇದ್ರಿ, ಹೇಳಿ ಪ್ಲೀಸ್, ದಯಮಾಡಿ ಮುಂದುವರಿಸಿ. ಈಗ ಸೋಮಣ್ಣವರಂತ ಹಿರಿಯ ನಾಯಕರಲ್ಲಿದ್ದ ಬೇಸರ, ಅತೃಪ್ತಿಯನ್ನ ಸಮಾಧಾನ ಮಾಡಿರೋ ಒಂದು ಸಂದೇಶವನ್ನು ಈಗಾಗಲೇ ಈ ರಾಜ್ಯದಲ್ಲಿ ಕೊಟ್ಟಾಗಿದೆ. ಓಕೆ. ಜನಾರ್ದನ್ ರೆಡ್ಡಿ ಅವರಂತವ್ರು ಒಟ್ಟಿಗೆ ಇವತ್ತು ಕುಮಾರಸ್ವಾಮಿ ಅವರು ಕೂತ್ ಮಾತನಾಡಿದ್ದಾರೆ. ಒಂದು ಕಾಲಘಟ್ಟದಲ್ಲಿ ವಿರುದ್ಧ ದಿಕ್ಕಿನಲ್ಲಿದ್ದವರು. ಹಾಗಾಗಿ ಎಲ್ಲೋ ಒಂದು ಕಡೆ ಬಿಜೆಪಿ ಮತ್ತು ಈ JDS ಹೊಂದಾಣಿಕೆ ಪ್ರಾರಂಭ ಆದ್ಮೇಲೆ ತೀವ್ರವಾದ ಬೆಳವಣಿಗೆ ಮತ್ತು ಒಳ್ಳೆಯ ಆರೋಗ್ಯಕರ ಬೆಳವಣಿಗೆ ಈ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಆ ಬೆಳವಣಿಗೆಗೆ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣ. ಬಹುಶಃ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ತನ್ನ ಪರಿಣಾಮವನ್ನು ಉಂಟು ಮಾಡಿದೆ. ಹಾಗಾಗಿ ಈ ನನಗೆ ಕಾಂಗ್ರೆಸ್ ಮುಖಂಡರುಗಳೇ ಹೇಳ್ತಾ ಇದ್ರು, ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಇಲ್ಲಪ್ಪ ನೀವು ಓದ್ಸಲಿಕ್ಕಿಂತ ಲೋಕಸಭೆಗೆ ಈ ಸಲ ನಿಮ್ಮ ಈ ಕೂಟ ಏನಿದೆ, ನಿಮ್ದು ಒಕ್ಕೂಟ ಏನಿದೆ, ಬಿಜೆಪಿ ನೇತೃತ್ವದ ಒಕ್ಕೂಟ, ಒಂದು 50-60 ಸೀಟ್ ಹೆಚ್ಚನ್ನ ನೀವು ಗೆಲ್ತೀರಿ, ಆ ರೀತಿ ವಾತಾವರಣ ನಿರ್ಮಾಣ ಮಾಡ್ತಾ ಇದೀನಿ ಅನ್ನೋಂತ ಮಾತನ್ನ ಒಬ್ಬರು ಕಾಂಗ್ರೆಸ್ ಮುಖಂಡರೇ ಮಾತಾಡ್ತಾ ಇದ್ರು. ಹಾಗಾಗಿ ಇದ್ರೆಲ್ಲದ ಅರಿವನ್ನು ಇಟ್ಕೊಂಡೇ ಜಗದೀಶ್ ಶೆಟ್ಟರ್ ಅಂತ ಹಿರಿಯ ರಾಜಕಾರಣಿಗಳು ಅತ್ಯಂತ ಸಮರ್ಥವಾದ ಮತ್ತು ಸರಿಯಾದ ನಿರ್ಣಯವನ್ನ ಇವತ್ತು ತಗೊಂಡಿದ್ದಾರೆ. ಈ ನಿರ್ಣಯ ಬಹುಶಃ ಲೋಕಸಭೆ ಚುನಾವಣೆಗೆ ಒಂದು ದೊಡ್ಡ ತಿರುವು ಆಗಿ ಅಂತೇಳಿ ನಾನು ಭಾವಿಸ್ತೇನೆ. ರೈಟ್, ನಾನು ಮತ್ತೆ ಮಾತಾಡ್ತೀನಿ ನಿಮ್ಮನ್ನ, JDS ನ ವಕ್ತಾರನ್ನು ಕೂಡ ಮಾತನಾಡಿಸ್ತೀನಿ. ಬಿಫೋರ್ ಐ ಗೋ ಫಾರ್ ಬ್ರೇಕ್, ನಾನು ಕೇವಲ ಒಂದು 30 ಸೆಕೆಂಡ್ಗಳ ಅಬ್ಸರ್ವೇಷನ್ ಮಾಡಬಹುದಾದ್ರೆ, ಜಗದೀಶ್ ಶೆಟ್ಟರ್ ಅವರ ಮುಂದಿನ ಆಯ್ಕೆ ಏನು ಅಂತಂದ್ರೆ, ಪ್ರಾಬಬಲಿ ಅವರನ್ನ ಲೋಕಸಭೆಗೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬಹುದು ಬೆಳಗಾವಿ ಭಾಗದಲ್ಲಿ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಾನು ಒಂದು ಸ್ವಲ್ಪ ಹೊತ್ತಿನ ನಂತರದಲ್ಲಿ ಬೆಳಗಾವಿಯ ಹಿರಿಯ ಪತ್ರಕರ್ತರೊಬ್ಬರನ್ನ ಅಥವಾ ಉತ್ತರ ಕರ್ನಾಟಕ ಭಾಗದ ಹಿರಿಯ ಪತ್ರಕರ್ತರೊಬ್ಬರನ್ನ ಮಾತನಾಡಿಸಬೇಕಾದಂತಹ ಅವಶ್ಯಕತೆ ಬಹಳ ಮುಖ್ಯವಾಗಿದೆ. ನಂಬರ್ 1. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್, ನಾವು ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕಾಗಿರೋದು ಏನು ಗೊತ್ತಾ, ಈ ಯುಫೋರಿಯಾದ ಬಗ್ಗೆ ನಾವು ತಳ್ಳಿ ಹಾಕುವ ಹಾಗಿಲ್ಲ. ರಾಮ ಮಂದಿರದ ಯುಫೋರಿಯಾ ಅಂತ ಏನಿದೆ, ಅದು ಹಲವರನ್ನ ಬಿಜೆಪಿಯ ಕಡೆಗೆ ಸೆಳೆಕೊಳ್ಳುವ ರೀತಿಯಲ್ಲಿ ಮಾಡ್ತಾ ಇದೆಯಾ, ಆ ಪ್ರಶ್ನೆಯನ್ನ ನಾವು ಖಂಡಿತವಾಗ್ಲೂ ಕೂಡ ತಳ್ಳಿ ಹಾಕುವ ಹಾಗಿಲ್ಲ. ಮೂರನೇದೇನು ಅಂತಂದ್ರೆ, ಬಿಜೆಪಿ 2 ಪ್ರಬಲ ಕಮ್ಯುನಿಟಿಗಳ ಕಡೆಗೆ ಇವತ್ತು ಕಣ್ಣೀರಿಸಿದೆ. ಒಂದು ಒಕ್ಕಲಿಗ ಕಮ್ಯುನಿಟಿ, ಅದು ಕುಮಾರಸ್ವಾಮಿ ಅವರನ್ನ ಓಲೈಕೆ ಮಾಡೋ ಮುಖಾಂತರ ಅಥವಾ ಕುಮಾರಸ್ವಾಮಿ ಅವರ ಜೊತೆಗೆ ನಡೆದುಕೊಂಡು ಹೋಗೋ ಮುಖಾಂತರ ಒಕ್ಕಲಿಗ ಕಮ್ಯುನಿಟಿಯನ್ನು ಹಳೆ ಮೈಸೂರು ಭಾಗದಲ್ಲಿ, ಮತ್ತೊಂದು ಕಡೆ ಯಡಿಯೂರಪ್ಪನವರನ್ನ ಲಿಂಗಾಯತ ಕಮ್ಯುನಿಟಿಗಾಗಿ ಮತ್ತು ಇದೇ ಜಗದೀಶ್ ಶೆಟ್ಟರ್ ಅವರನ್ನ ಲಿಂಗಾಯತ ಕಮ್ಯುನಿಟಿಗಾಗಿ ಪ್ರಾಬಬಲಿ ಇನ್ನು ಮುಂದೆ ಒಂದು ಸ್ವಲ್ಪ ದಿನ ಕಳೆದ್ರೆ
ಇದೇ ಲಕ್ಷ್ಮಣ ಸವದಿ ಅವರು ಬಂದರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅನುಕೂಲವಾಗುವುದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಬಟ್ ವಿಲ್ ಇಟ್ ಅಪ್ಲೈ ದಿ ಸೇಮ್ ಲಾಜಿಕ್? ದ ಸೇಮ್ ಲಾಜಿಕ್ ವಿಲ್ ಬಿ ಅಪ್ಲೈಡ್ ಟು ಜನಾರ್ದನ ರೆಡ್ಡಿ? ಐ ಆಮ್ ನಾಟ್ ರಿಯಲಿ ಶೋರ್. ಇನ್ನೊಂದೇನು ಗೊತ್ತಾ, ಈ ಫ್ರೆಶ್ ಫೇಸಸ್ಗಳನ್ನ ಕಣಕ್ಕಿಳಿಸುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ಈ 2023ರ ಚುನಾವಣೆಯಲ್ಲಿ ಮಾಡಿತು. ಸುಮಾರು 35ರಿಂದ 40ಕ್ಕೂ ಹೆಚ್ಚು ಫ್ರೆಶ್ ಫೇಸಸ್ಗಳನ್ನು ಕಣಕ್ಕಿಳಿಸುವಂತಹ ಒಂದು ಪ್ರಯತ್ನ ಮಾಡಿತು. ಅದು 100ಕ್ಕೆ 100 ವರ್ಕೌಟ್ ಆಗಲಿಲ್ಲ. ಹಲವರು ಅದರಲ್ಲಿ ಸೋಲನ್ನು ಕಂಡು. ನಂಬರ್ 1. ಎರಡನೇದು, ಫ್ರೆಶ್ ಫೇಸಸ್ಗಳ ಜೊತೆಗೆ ಹಳೆ ಬೇರುಗಳು ಕೂಡ ಬೇಕು ಅನ್ನೋದು ಬಹುಶಃ ಬಿಜೆಪಿಗೆ ಈ ಕ್ಷಣದಲ್ಲಿ ಅರ್ಥವಾದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತೆ ಮಣೆ ಹಾಕಿದೆ. ಈಗ ಬೆಳಗಾವಿಯಲ್ಲಿ ಮಂಗಳಾ ಅಂಗಡಿ, ಮಾನ್ಯ ದಿವಂಗತ ಸುರೇಶ್ ಅಂಗಡಿ ಅವರ ಧರ್ಮಪತ್ನಿ ಮಂಗಳಾ ಅಂಗಡಿ ಅವರು ಸಂಸದರಾಗಿದ್ದಾರೆ. ಬಹುಶಃ ಆ ಜಾಗ ಖಾಲಿ ಆದರೆ ಅಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಲೋಕಸಭಾ ಚುನಾವಣೆಗೆ ಅವಕಾಶವನ್ನ ಮಾಡಿಕೊಡಬಹುದು. ಇನ್ನೊಂದು 75 ವರ್ಷ ಕೂಡ ಆಗಿಲ್ಲ ಜಗದೀಶ್ ಶೆಟ್ಟರ್ಗೆ. ಬಿಜೆಪಿಯ ಈ ಒಂದು ರಿಮಾರ್ಕ್ಸ್ ಅಂತ ಏನಿದೆ, ಅಥವಾ ಅವ್ರದ್ದೇನು ಈ ಕಾರ್ಡ್ಗಳು ಅಂತ ಏನಿದೆ, ಅಥವಾ ಫಾರ್ಮುಲಾಗಳು ಅಂತ ಏನಿದೆ, ಫಾರ್ಮುಲಾ ಅಡಿಯಲ್ಲಿ ಅವರಿಗೆ 75 ವರ್ಷ ಕೂಡ ಆಗಿಲ್ಲ ಅಂತ ಅನ್ನೋದು ಬಹಳ ಸ್ಪಷ್ಟ. ಇನ್ನೊಂದು ನನಗೆ ಅನಿಸ್ತಾ ಇರೋದು, ಈ 2018 ಚುನಾವಣೆ ಆಯಿತು, ಫ್ರಾಕ್ಚರ್ಡ್ ಮ್ಯಾಂಡೇಟ್ ಆಯಿತು. ಆದರೆ ಜಸ್ಟ್ ನೆನಪಿಸ್ಕೊಳ್ಳಿ, 2019 ಚುನಾವಣೆಯ ನಡುವೆಯೇ 17 ಜನ ಕಾಂಗ್ರೆಸ್ನವರು ಬಿಜೆಪಿಗೆ ಬಂದರು. ಕಾರಣ ಏನು? ಅಲ್ಲಿ ಮತ್ತೊಮ್ಮೆ ಮೋದಿ ಬರ್ತಾರೆ ಅಂತ ಗೊತ್ತಾಯಿತು, ಅಥವಾ ಮೋದಿ ಮತ್ತೊಮ್ಮೆ ಬಂದರು. ಅಲ್ಲಿ ಮೋದಿ ಬಂದಾಗ ಇಲ್ಲಿ ಬಿಜೆಪಿ ಸರ್ಕಾರ ಬಂದರೆ ಬಹುಶಃ ಒಳ್ಳೆಯದಾಗ್ಬೋದು ಅನ್ನುವ ನಿಟ್ಟಿನ ಒಂದು ವಾತಾವರಣ ನಿರ್ಮಾಣ ಆಯಿತು. ಈಗ ರಾಮ ಮಂದಿರದ ಉನ್ಮಾದವೇನಿದೆ, ರಾಮ ಮಂದಿರದ ಖುಷಿ ಏನಿದೆ, ಆ ಖುಷಿ ಬಹಳಷ್ಟು ಜನ ಕಾಂಗ್ರೆಸ್ಸಿಗರನ್ನ ಸ್ವಲ್ಪ ಪೇಚಿಗೀಡು ಮಾಡಿರಬಹುದು. ಇನ್ನೊಂದು ವಿಷಯ ಏನು ಅಂತಂದ್ರೆ, ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಜನ ದೊಡ್ಡವರಿದ್ದಾರೆ. 8 ಸಲ ಗೆದ್ದವರು, 6 ಸಲ ಗೆದ್ದವರು, 7 ಸಲ ಗೆದ್ದವರು. ಅವ್ರಿಗೇನೇನೇನೆ ಯಾವ ಸ್ಥಾನನೂ ಕೊಟ್ಟಿಲ್ಲ, ಹೋಗ್ಲಿ ಅತ್ಲಾಗೆ ಅಂತ ಆಯ್ತಾ. ಇನ್ನು ಜಗದೀಶ್ ಶೆಟ್ಟರ್ನ ಕರ್ಸ್ಕೊಂಡ್ಬಿಟ್ಟು ಸೋತ್ಕೊಂಡ್ಬಿಟ್ಟಿದ್ದಾರೆ, ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದಾರೆ. ಮಿನಿಸ್ಟ್ರಿಗಿರಿ ಹೆಂಗೆ ಕೊಟ್ಟರು, ಎಲ್ಲಿಂದ ಕೊಡ್ತಾರೆ? ಈ ಪ್ರಶ್ನೆ ಕೂಡ ಕಾಂಗ್ರೆಸ್ನಲ್ಲಿದೆ. ಸೊ ಕಾಂಗ್ರೆಸ್ ಈಸ್ ಆಲ್ಸೋ ಹ್ಯಾವಿಂಗ್ ಪ್ರಾಬ್ಲಮ್ಸ್ ಆಫ್ ಪ್ಲೆಂಟಿ. ಅದರ ಬಗ್ಗೆ ಯಾವ ಅನುಮಾನವೂ ಕೂಡ ಇಲ್ಲ. ಪ್ರಶಾಂತಿಯವರು JDSನ ವಕ್ತಾರಿದ್ದಾರೆ, ನನ್ನ ಜೊತೆಗೆ ನಟರಾಜ್ ಗೌಡ್ರು ಕಾಂಗ್ರೆಸ್ನ ವಕ್ತಾರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಟು ಗೌಡ್ರೆ. ಈಗ ನಾನು ಪ್ರಶಾಂತಿಯವರ ಕ್ವಿಕ್ ಟೇಕ್ ತಗೊಳ್ಳಕ್ಕೆ ಬಯಸ್ತೇನೆ, ಆಮೇಲೆ ದೆನ್ ಐ ವಿಲ್ ಗೋ ಟು ದಿ ಕಾಂಗ್ರೆಸ್ ಮ್ಯಾನ್. ಪ್ಲೀಸ್ ಗೋ ಅಹೆಡ್. ಸರ್, ಇವಾಗ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಅವರಿಗೆ ಹೋಗೋದು ಅದು ನಿಶ್ಚಿತವಾಗಿತ್ತು, ಏನು ಆಶ್ಚರ್ಯ ಪಡುವಂತ ವಿಷಯನೇ ಅಲ್ಲ. ಕಾರಣ ಜಗದೀಶ್ ಶೆಟ್ಟರ್ ಅವರ ಕುಟುಂಬ ಹಿಂದೆ ಜನಸಂಘದಲ್ಲಿದ್ದಂಥವ್ರು, ಅದು ಏನೋ ಫಸ್ಟ್ ಮೇಯರ್ ಆಗಿ ಅವ್ರ ಕುಟುಂಬದಿಂದಲೇ ಬಂದಂಥವ್ರು. ಹಾಗಾಗಿ RSS, BJP ಮತ್ತು ಜನಸಂಘ ಈ ಒಂದು ಪರಿವಾರ ಏನೋ ಎಲ್ಲಿ ಅವಿನಾಭಾವ ಸಂಬಂಧ ಇದೆ. ಸೊ ಹಾಗಾಗಿ ವಾಪಸ್ ಬರ್ತಾರೆ, ಮರಳಿ ಗೂಡಿಗೆ ಬರ್ತಾರೆ ಅನ್ನೋದು ಇದು ಖಂಡಿತ ಎಲ್ಲರಿಗೂ ಗೊತ್ತಿತ್ತು, ಆಗಿದೆ. ಅವರ ಜೊತೆಯಲ್ಲಿ ಏನು ಹೇಳಬೇಕು ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಅವರ ಒಂದು ಯಾವುದೋ ಒಂದು ಸನ್ನಿವೇಶದಿಂದ ಅವರು ಈ ಒಂದು ಕಾಂಗ್ರೆಸ್ಸಿಗರ ಕುತಂತ್ರಕ್ಕೆ ಒಳಗಾಗಿ ಹೊರಟಂಥವ್ರು ಜಗದೀಶ್ ಶೆಟ್ಟರ್ ಅವರು. ಇಲ್ದಿದ್ರೆ ಅವರು ಅಷ್ಟು ಸುಲಭವಾಗಿ ಹೋಗುವಂಥವ್ರಲ್ಲ. ಈಗ ಅಲ್ಲಿನ ಒಂದು ಕುತಂತ್ರಕ್ಕೆ ಕಾಂಗ್ರೆಸ್ಗೆ ಬಂದ್ರ ಇಲ್ಲ, ಅಲ್ಲಿನ ಅವರ ಕುತಂತ್ರಕ್ಕೆ, ಅವ್ರ ಕಾಂಗ್ರೆಸ್ ಅವರು ಮಾಡಿರೋ ಕುತಂತ್ರಕ್ಕೆ ಅವ್ರಿಗೆ ತಿರುಗುಬಣ ಆಗಿ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬಂದಿದ್ದಾರೆ. ಸೊ ಹಾಗಾಗಿ ಈಗ ನೋಡಿ, ಕಾಂಗ್ರೆಸ್ ಅಲ್ಲಿ ಈಗ ನಾವು SP ಸಮಾಜವಾದಿ ಸರ್ ಒಳಗಡೆನೆ ನಡೀತಾ ಇರುವಂತ ಎಷ್ಟು ಈಗ ಕಾಂಗ್ರೆಸ್ ಅಲ್ಲಿ ನಡೀತಾ ಸರ್ ಆಗಿರ್ಬೋದು ನೋಡಿ. ಇವಾಗ ಇಲ್ಲ ಸರ್, ಅಖಿಲೇಶ್ ಯಾದವ್ SP ಅವ್ರು ಹೇಳ್ತಾರೆ ಕಾಂಗ್ರೆಸ್ಸಿಗರನ್ನ ನಂಬಬಾರದು ಅಂತ. ಯಾಕೆ ಹೇಳ್ತಾರೆ ಅವ್ರು ಯಾಕೆ ಹೇಳ್ತಾರೆ ಅಂದ್ರೆ, ಅಲ್ಲಿ ನೋಡಿ ಮೈತ್ರಿ ಮಾಡ್ಕೊಂಡಿರುವಂತಹ ಹಲವಾರು ಮೈತ್ರಿಕೂಟದವರೇ ಇವಾಗ ಕಾಂಗ್ರೆಸ್ ಇಂದ ಒಬ್ಬೊಬ್ಬರಾಗಿ ಇವಾಗ ಕಡಿಚಿ ಬೀಳ್ತಾ ಇದ್ದಾರೆ. ಯಾತಕ್ಕೆ? ಅಲ್ಲಿನ ಜನರನ್ನ ಅವರು ನಂಬುತ್ತಾ ಇಲ್ಲ, ಅಲ್ಲಿರುವವ್ರನ್ನ ನಂಬುತ್ತಾ ಇಲ್ಲ. ಮೋಸಗಾರರು ಏನೋ ಅವರು ವಂಚನೆ ಮಾಡ್ತಾರೆ ಅನ್ನೋ ಒಂದು ಸ್ಪಷ್ಟ ನಿಲುವು ಎಲ್ಲರ ಮನಸ್ಸಲ್ಲಿ ಇದೆ ಇವಾಗ. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರು ಕೂಡ ಈ ಒಂದು ಕುತಂತ್ರಕ್ಕೆ ಒಳಗಾಗಿದ್ದು ಅವರಿಗೆ ನೋಡಿ, ಅವ್ರಿಗೆ ಅಲ್ಲಿ ಸೆಟ್ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು. ಆಮೇಲೆ ಒಂದು ಕ್ಯಾಬಿನೆಟ್ ಅವರಿಗೆ ಒಂದು ಮಂತ್ರಿಗಿರಿ ಪೊಸಿಷನ್ ಕೊಟ್ಟಿಲ್ಲ. ಅವರು ಮುಖ್ಯಮಂತ್ರಿ ಆದಂತವರು, ಅವರು ಏನೋ ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ ಆದಂತವರು ಜಗದೀಶ್ ಶೆಟ್ಟರ್ ಅವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಕೊಟ್ರು? ಏನ್ ಬಹುಮಾನ ಕೊಟ್ಟಿದ್ದಾರೆ ನೀವು ಅವ್ರನ್ನ ಕರ್ಕೊಂಡು? ಅವರು ಒಳ್ಳೆ ಪೊಸಿಷನ್ ಅಲ್ಲಿ ಏನೋ ಒಂದು ಪೊಸಿಷನ್ ಮಂತ್ರಿ ಗಿರಿ ಏನಾದ್ರು ಕೊಟ್ಟಿದ್ದೀರಾ? ಇಲ್ಲ, ಕೊಡ್ಲಿಲ್ಲ. ಅಲ್ಲ
ನಿಮ್ಮಂತ್ರ ಅಲ್ಲ ನಾನು ನಡಹಳ್ಳಿಯವ್ರನ್ನ ಕೇಳ್ಬೇಕಾಗಿರೋದು. ಈಗ ಬಿಜೆಪಿಯ ಭಾಗವಾಗಿ ಮಾತಾಡ್ತಾ ಇದ್ದೀರಿ, ಹಾಗಾಗಿ ನಿಮ್ಮಿಬ್ಬರನ್ನು ಪ್ರಾಬಬಲಿ ಕೇಳ್ಬೇಕಾಗಿರೋದು. ಈ ಶ್ರೀಕಂಠೇಗೌಡರಿಗೂ ಕೂಡ ಈ ಪ್ರಶ್ನೆ ಅಪ್ಲೈ ಆಗುತ್ತೆ. ನಡಹಳ್ಳಿಯವರು ನೀವು ಬಹಳ ವಿಶ್ವಾಸ ವ್ಯಕ್ತಪಡಿಸ್ತೀರಿ, ಬಹಳ ವಿಶ್ವಾಸ ವ್ಯಕ್ತಪಡಿಸ್ತೀರಿ. ನಾವು ಹೋಗಿರೋನೆಲ್ಲ ಕರ್ಕೊಂಬರ್ತೀವಿ. ಫಸ್ಟ್ ಆಫ್ ಆಲ್ ಹೋಗುವಾಗ್ಲೇ ತಡಿಲಿಲ್ಲ, ಯಾಕೆ? ನೀವು ಇವಾಗ ಹೇಳ್ತೀರಿ ಅವ್ರ ತಂದೆ ಮೇಯರ್ ಆಗಿದ್ದವರು, ಜನಸಂಘದಲ್ಲಿ ಇದ್ದವರು, ಆಗಿದ್ದವರು, ಹೀಗಿದ್ದವರು, ಮತ್ತೊಂದಿದ್ದವರು, ಲಕ್ಷ್ಮಣ್ ಸವದಿ ನಮ್ಮ ಪಾರ್ಟಿಯವರು, ಆಗಿದ್ದವರು, ಮಗದೊಂದು ಹೋಗುವ ಸಂದರ್ಭದಲ್ಲೇ ಅವರನ್ನ ತಡೆಯಲಿಲ್ಲ. ಯಾಕೆ? ಬಹಳ ಉನ್ಮಾದ ನಿಮ್ಗೆ ಅವಾಗ ಜಾಸ್ತಿ ಇತ್ತಾ? ನಾವು ಗೆದ್ದೆ ಬಿಡ್ತೀವಿ, ಮೋದಿ ಅವ್ರನ್ನ 4 ಸಲ ರೋಡ್ ಶೋ ಕರ್ಕೊಂಡ್ ಬಂದ್ಬಿಡ್ತೀವಿ, ಆಮೇಲೆ ಗೆದ್ದು ಬಿಡ್ತೀವಿ, 130 ಬಂದ್ಬಿಡುತ್ತೆ, 150 ಬಂದ್ಬಿಡುತ್ತೆ, ಮಿಷನ್ 150, ಆ ಥರದ್ದು ಏನಾದ್ರೂ ಉನ್ಮಾದ ಇತ್ತಾ ನಿಮಗೆ? ಆ ಥರದ್ದು ಏನಾದ್ರೂ ಪರಿಕಲ್ಪನೆ ಇತ್ತಾ? ಹೋಗ್ಲಿ ಬಿಡ್ರಿ ಅನ್ನುವ ಆಟಿಟ್ಯೂಡೇ ನಿಮ್ದಿತ್ತು ಕಳೆದ 9 ತಿಂಗಳ ಹಿಂದೆ. ಇವಾಗ ಬರ್ತಾ ಇದ್ದಾರೆ, ಬಹಳ ಸ್ವಾಗತ, ಬಹಳ ಖುಷಿ, ಬಹಳ ಹಿರಿಯರು, ಬಹಳ ದೊಡ್ಡವರು, ಬಹಳ ಬುದ್ಧಿವಂತರು ಅಂತ ಬಹಳ ನೈಸ್ ಆಗಿ ಮಾತಾಡ್ತಿರಲ್ಲ ಸರ್, ಏನು? ವಾಟ್ ಇಸ್ ಇಟ್? ಅಲ್ಲ ಈಗ ನೋಡಿ, ಅಲ್ಲನೇ ಅದು ಹೇಳಿ. ಒಂದು ನಿಮಿಷ. ರಾಜಕಾರಣ ಹೆಂಗಿರುತ್ತಂದ್ರೆ, ಹಾ, ರಾಜಕಾರಣ ಅನ್ನೋದು ಪ್ರತಿನಿತ್ಯ ಹೊಸ ತಿರುವುಗಳನ್ನು ತಗೊಳ್ತಾ ಇರ್ತದೆ. ಓಕೆ. ಆ ತಿರುವುಗಳಿಗೆ ಯಾವ ರೀತಿ ತಗೊಳ್ತಾ ಇದೆ ಅಂದ್ರೆ, ಅಯೋಧ್ಯೆಯಲ್ಲಿ ರಾಮ ನೆಲೆಸಿದ ಮೇಲೆ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ, ಪ್ರತಿಷ್ಠಾಪನೆ ಬಗ್ಗೆ ಬಹಳ ಗೌರವ, ಬಹಳ ಭಕ್ತಿ ಭಾವ ನನಗೆಲ್ಲವೂ ಇದೆ. ನಾನು ಅದನ್ನು ಕಾಂಗ್ರೆಸ್ಗೆ ಹೋಗ್ತೀನಿ, ಹೇಳಿ. ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನೀವು ಇಷ್ಟೊಂದು ಗೌರವ ತೋರಿಸೋರು ಅವಾಗ ಕಳೆದ 9 ತಿಂಗಳಿಂದ ಎಲೆಕ್ಷನ್ ಉನ್ಮಾದ ಬೇರೆ ಇತ್ತು. ಒಂದ್ ನಿಮಿಷ. ಜಗದೀಶ್ ಶೆಟ್ಟರ್ ಬಗ್ಗೆ ಆಟಿಟ್ಯೂಡ್ ಬೇರೆ ಇತ್ತು ಬಿಜೆಪಿದು. ನಾವು ಮೋದಿ ಅವ್ರನ್ನ ಕರ್ಕೊಂಡ್ ಬರ್ತೀವಿ, 4 ಸಲ ರೋಡ್ ಶೋ ಮಾಡಿಸ್ತೀವಿ, ನಾವು 150 ಗೆದ್ದು ಬಿಡ್ತೀವಿ. ದಟ್ ವಾಸ್ ಯುವರ್ ಆಟಿಟ್ಯೂಡ್. ಕಳೆದ 8-9 ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಬಿಟ್ಟು ಹೋದಾಗ ಬಿಜೆಪಿ ಬಿಟ್ಟು ಹೋಗಬಾರ್ದಾಗಿತ್ತು ಅನ್ನೋ ಭಾವನೆ ಎಲ್ಲ ನಾಯಕರಲ್ಲಿತ್ತು. ಮತ್ತೆ ನಮ್ಮ ಪ್ರಯತ್ನ ಮಾಡಿದ್ರೆ ಪ್ರಯತ್ನದ ಫಲಾನೇ ಇವತ್ತು ಅವ್ರು ಮತ್ತೆ ವಾಪಸ್ ಬಂದಿದ್ದಾರೆ. ಓಕೆ, ಬಟ್ ನನ್ನ ಪ್ರಶ್ನೆಗೆ ಉತ್ತರ ಅದಲ್ಲ. ನೀವು ಬಹಳ ಆಟಿಟ್ಯೂಡ್ ನಲ್ಲಿದ್ರಿ. ಹೋದಾರೆಲ್ಲ ಹೋಗ್ಲಿ, ನಮಗೇನಾಗಬೇಕು, ನಮಗೆ ಮೋದಿ ಅವರೊಬ್ರು ಇದ್ದಾರೆ, ಅವ್ರು ಬರ್ತಾರೆ, ಅವ್ರು 5 ಸಲ ರೋಡ್ ಶೋ ಮಾಡ್ತಾರೆ, ಅವ್ರು 8 ಸಲ ರೋಡ್ ಶೋ ಮಾಡ್ತಾರೆ, ಅವರ ನಾಮಬಲದಲ್ಲಿ ನಾವು ಗೆದ್ದು ಬಿಡ್ತೀವಿ. ನಿಮಗೆ ಈಗಲೂ ಕೂಡ ಇದೆ, ನೀವು ಬರೀ ರಾಮ ಮಂದಿರನೇ ಜಪಿಸ್ತೀರಿ. ಮೋದಿ ಒಂದ್ ನಿಮಿಷ ತಡ್ರಿ. ನೀವು ರಾಜ್ಯ ಬಿಜೆಪಿಯವರು ರಾಮ ಮಂದಿರ ಯುಫೋರಿಯಾ ಉನ್ಮಾದ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನೀವು ಜಪಿಸುವುದು ರಾಮ ಮಂದಿರವನ್ನು ಮಾತ್ರ, ಜಪಿಸುವುದು ಮಂತ್ರಾಕ್ಷತೆಯನ್ನ ಮಾತ್ರ. ಈಗಲೂ ಮೋದಿ ಅವರು ಮಾಡಿದ ಅಭಿವೃದ್ಧಿ ಆಗ್ಲಿ ಅಥವಾ ನಿಮ್ಮ ಬಿಜೆಪಿ ಸಂಸದರ ಕೊಡುಗೆಗಳಾಗ್ಲಿ ಹೋಗೋದೇ ಇಲ್ಲ. ನೀವು ಬರೀ ಒಂದು ಮಾತ್ರ ಹಿಂಗ್ ತೋರಿಸ್ಬಿಡ್ತೀರಿ ನೀವು. ಯಾಕೆ 9 ತಿಂಗಳು ನೀವು ಒಬ್ಬ ಹಿರಿಯ ನಾಯಕನನ್ನ, ಮಾಜಿ ಮುಖ್ಯಮಂತ್ರಿನ ಉಳಿಸ್ಕೊಳಕ್ಕಾಗ್ಲಿಲ್ಲ ಗೌಡ್ರೆ? ಏನ್ ಸಮಸ್ಯೆ ಆಯ್ತು ನಿಮ್ಗೆ? ಇಲ್ಲ, ನಮ್ಗೇನು ಸಮಸ್ಯೆ ಇಲ್ಲ. ಅವರಿಗೆ ಅವ್ರು ಹೇಳಿದ್ದು ನನಗೆ ಕಾಂಗ್ರೆಸ್ ಜೀವ ಕೊಡ್ತು, ಮರುಜೀವ ಕೊಡ್ತು ಅಂತ ಮಾನ್ಯ ಶೆಟ್ಟರ್ ಅವರು ಹೇಳಿದ್ದು. ಅಲ್ಲಿ ನಮ್ಮನ್ನು ನಿಷ್ಕ್ರಿಯ ಮಾಡಿಬಿಟ್ಟಿದ್ದಾರೆ, ನಮ್ಮನ್ನು ಅನುಪಯುಕ್ತ ವಸ್ತು ಅಂತ ಹೇಳಿ ನಮ್ಮನ್ನು ಅಲ್ಲಿಂದ ತೆಗೆದಾಕಿದ್ದಾರೆ, ನಮಗೆ ನೋವನ್ನುಂಟು ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ ಅಂತ ಕಣ್ಣೀರಾಗ್ದವರು ಅವರು. ಓಕೆ. ಅವ್ರಿಗೆ ಬಿಜೆಪಿ ಟಿಕೆಟ್ ಕೊಡದಲ್ಲೇ ನಮ್ಮ ಕಡೆ ಕೈ ನೋಡಿ ನಮ್ಮ ಕಡೆ ಅವಕಾಶ ಕೊಡಿ ಅಂತ ಕಾಂಗ್ರೆಸ್ಗೆ ಬಂದವರು ಅವರು. ಓಕೆ. ಒಬ್ಬ ಹಿರಿಯ ಮುಖ್ಯಮಂತ್ರಿ ಆದಂಥವ್ರನ್ನ ರಾಜ್ಯದಲ್ಲಿ ಒಂದು ಬಹಳ ದಶಕಗಳ ಕಾಲ ರಾಜಕಾರಣ ಮಾಡಿದಂಥವ್ರಿಗೆ ಈ ರೀತಿ ಆಗಬಾರದು, ಅವ್ರಿಗೆ ತೊಂದರೆ ಆಗಬಾರದು, ಅವ್ರಿಗೆ ಇದರ ಅನ್ಯಾಯ ಆಗಿದೆ ಬಿಜೆಪಿ ಅಂತೇಳಿ ನಾವು ಒಂದು ಸಿಂಪತಿನಲ್ಲಿ ಅವ್ರಿಗೊಂದು ಅವಕಾಶವನ್ನ ಕಾಂಗ್ರೆಸ್ ಪಕ್ಷ ಅವ್ರಿಗೊಂದು MLA ನಿಂತ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿತ್ತು. ಸೋತ್ರು ಕೂಡ ಅವರನ್ನ ವಿಧಾನ ಪರಿಷತ್ ಸದಸ್ಯ ಮಾಡಿ ಕಾಂಗ್ರೆಸ್ ಅವ್ರಿಗೆ ಗೌರವ ಕೊಟ್ಟಿತ್ತು. ಸರಿ, ಎಲ್ಲಾ ರೀತಿಯ ಅವಕಾಶ ಅವ್ರಿಗೆ ಕೊಟ್ಟಿದೆ. ಸರಿ. ಬಿಜೆಪಿನಲ್ಲಿ 4 ಜನ ಮುಖ್ಯಮಂತ್ರಿ ಆಗಿದ್ರು. ಮಾನ್ಯ ಯಡಿಯೂರಪ್ಪ ಅವರನ್ನ ಕಣ್ಣೀರಾಗಿಸಿ ಕೆಳಗಿಳಿಸಿದ್ರು ಇವರು. ಸದಾನಂದ ಗೌಡ್ರನ್ನ ನಾವೇ ಸ್ವಯಂತವಾಗಿ ನಾವು ರಿಟೈರ್ಮೆಂಟ್ ತಗೊಂತೀವಿ ಅಂತ ಅವ್ರು ಹೇಳಿಸಿದ್ರು. ಬೊಮ್ಮಾಯಿಯವರ ಮುಖ ಇಟ್ಕೊಂಡು ಚುನಾವಣೆಗೆ ಹೋಗ್ಲಿಲ್ಲ. ನಮ್ಮ ಮಾತು ಕೇಳ್ಕೊಳ್ಳಿ, ನಮ್ಮ ಮಾತು ನಾನು ಕೇಳಿ ಪೊಲಿಟಿಕಲ್ ಪ್ರಶ್ನೆ ಅಲ್ವೇ ಅಲ್ಲ ಸರ್, ಪ್ರಶ್ನೆ ಅದು. ಓಕೆ ಫೈನ್, ಸಾರಾಂಶವಾಗಿ ಉತ್ತರ ಕೊಡ್ತಾರೆ, ಮಾತಾಡಿ. ಇದು ಜಗದೀಶ್ ಶೆಟ್ಟರ್ ಕಣ್ಣೀರು ಹಾಕಿಸಿ ಆಚೆ ಕಳಿಸಿದ್ರು. 4 ಜನ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ, ಅದು ಹಿಂಬಾಗಿಲಿಂದ ಬಂದ್ರು ಮುಂಬಾಗಿಲಿಂದ ಬಂದ್ರು, 4 ಜನ ಮುಖ್ಯಮಂತ್ರಿಗಳು ಬಿಜೆಪಿ, 4 ಜನಕ್ಕೂ ಕಡೆಗಣಿಸಿದ್ರು ಬಿಜೆಪಿ ಅವರು. ಅದಕ್ಕೆ ನೇರ ಹೊಣೆ ಮಾಡಿದ್ದೆ ಯಾರನ್ನ? BL ಸಂತೋಷ್ ಅವ್ರನ್ನ ಮತ್ತೆ ಪ್ರಹ್ಲಾದ್ ಜೋಶಿ ಅವ್ರನ್ನ. ಸರಿ, ಯಾರು? ಜಗದೀಶ್ ಶೆಟ್ಟರ್ ಹೇಳ್ಬಿಟ್ರು ಇವರಿಂದ ರಾಜಕಾರಣ ಕರ್ನಾಟಕದಲ್ಲಿ ಬಿಜೆಪಿ ಅಧಪತನಕ್ಕೆ ಹೋಗ್ತಾ ಇದೆ ಅಂತ. ಇವತ್ತು ಅವ್ರಿಗೆ ಯಾವ ಅವಕಾಶ ಸಿಗ್ತಾ ಇದೆ, ಯಾವ ಅನುಕೂಲ ಆಗ್ತಾ ಇದೆ, ಕೇಂದ್ರದಲ್ಲಿ ಮಂತ್ರಿ ಆಗ್ತಾ ಇದ್ದಾರಾ, ಇಲ್ಲ ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕ ಆಗ್ತಾರ, ರಾಜ್ಯಾಧ್ಯಕ್ಷ ಆಗ್ತಾರ, ನಮ್ಗೆ ಗೊತ್ತಿಲ್ಲ. ಅವರಲ್ಲಿ ಹೋಗಿದ್ದಾರೆ, ಅದು ಅವರ ತೀರ್ಮಾನ. ನಮಗೆ ಕಾಂಗ್ರೆಸ್ ಬಂದಾಗ ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಬಿಜೆಪಿ ಇದ್ರೂ ಕೂಡ ಕಾಂಗ್ರೆಸ್ ಅಂತ ಗೌರವವನ್ನ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕರು 20 ವರ್ಷ 30 ವರ್ಷ ದುಡ್ದವ್ರಿಗೂ ಅವಕಾಶ ಇಲ್ಲ ಅಂತ ಅವಕಾಶವನ್ನ ಕೊಟ್ಟು ತಲೆ ಮೇಲೆ ಕುಣಿಸ್ಕೊಂಡಿದ್ರು, ಅವ್ರು ಹೋದ್ರು. ಅವರ ಅವಕಾಶ. ಸರಿ, ನಾನು ಮಾತನಾಡ್ತೀನಿ.
ಹಿರಿಯ ಪತ್ರಕರ್ತರು BV ಶಿವಶಂಕರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ನನ್ನ ಪ್ರಶ್ನೆ, ಈಗ ಬಹಳ ಜನ ಮಾತಾಡ್ತಾ ಇರೋದೇನು ಅಂತಂದ್ರೆ, ಈಗ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಆಗಿರುವ ಕಾರಣದಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಕ್ರಿಯೇಟ್ ಆಗಿರಬಹುದಾದ ಒಂದು ಲಿಂಗಾಯತ ವ್ಯಾಕ್ಯೂಮ್ ಅಂತ ಏನಿದೆ ಬಿಜೆಪಿಯದ್ದು, ಅದು ಲೋಕಸಭಾ ಚುನಾವಣೆಯಲ್ಲಿ ಫುಲ್ಫಿಲ್ ಆಗತ್ತೆ, ಅದು ತುಂಬತ್ತೆ. ಹೌದಾ? ಸ್ಟ್ರಾಟಜಿಕಲಿ ಇದು ನಿಜ ಅಂತ ನಿಮ್ಗನ್ಸತ್ತಾ? ತಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? ಇಲ್ಲ, ಅದು ಬಿಜೆಪಿಯವರ ಕ್ಯಾಲ್ಕುಲೇಷನ್ ಅದು. ಓಕೆ. ಯಾಕೆ ಅಂತಂದ್ರೆ ಬಿಜೆಪಿನವರು 2023 ಅಸೆಂಬ್ಲಿ ಎಲೆಕ್ಷನ್ಸ್, ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಈ ಕಡೆ ಉತ್ತರದಲ್ಲಿ ಲಿಂಗಾಯತರ ಬೆಂಬಲವನ್ನು ಕಳ್ಕೊಂಡ್ರು, ದಕ್ಷಿಣದಲ್ಲಿ ಅವರಿಗೆ ಒಕ್ಕಲಿಗರ ಬರಲಿಲ್ಲ, ಹಾಗಾಗಿ ಅವರು ಸೋತರು. ಇನ್ನೊಂದೇನಂದ್ರೆ ಕರ್ನಾಟಕದ ವಿಧಾನಸಭೆ ಚುನಾವಣೆಯ ಮುಂಚೆ, ಅಂದ್ರೆ ಅಸೆಂಬ್ಲಿ ಎಲೆಕ್ಷನ್ ಮುಂಚೆ ಬಿಜೆಪಿ ಕರ್ನಾಟಕದ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತು. ಅಂದ್ರೆ ಗುಜರಾತ್ ಮಾಡೆಲ್ ನ ಆಧರಿಸಿ ಕರ್ನಾಟಕದಲ್ಲೂ ನಾವು ಮಾಡೋಣ ಅಂತ ಹೇಳಿ ಈ ಸೋಕಾಲ್ಡ್ ಸೀನಿಯರ್ಸ್ ಏನಿದ್ದಾರೆ, ಮೇಲಿಂದ ಮೇಲೆ ಅವಕಾಶಗಳನ್ನ ಪಡ್ಕೊಂಡು ಮಂತ್ರಿಗಳು, ಮುಖ್ಯಮಂತ್ರಿಗಳಾದಂತವ್ರನ್ನೆಲ್ಲ ಪಕ್ಕಕ್ಕೆ ಸರಿಸ್ಬಿಡೋಣ, ಹೊಸ ಬ್ಲಡ್ ಅನ್ನ, ಅಂದ್ರೆ ಹೊಸ ರಿಪ್ಲೇಸ್ಮೆಂಟ್, ದೇ ಶುಡ್ ಬಿ ರಿಪ್ಲೇಸ್ಡ್ ಬೈ ಫ್ರೆಶ್ ಫೇಸಸ್ ಅಂತ. ಕರೆಕ್ಟ್. ಅದು ಎಲ್ಲಿಂದ ಶುರು ಮಾಡ್ಕೊಂಡ್ರು ಅಂದ್ರೆ, ಸ್ವತಃ ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಪದವಿಯಿಂದ ಇಳಿಸಿ ಬೊಮ್ಮಾಯಿ ಅವರನ್ನ ಅಲ್ಲಿ ಕೂರಿಸಿದ್ರು. ಅಲ್ಲಿಂದ ಶುರು ಮಾಡಿಕೊಂಡು ಇದು ಜಗದೀಶ್ ಶೆಟ್ಟರ್ ಮತ್ತೆ ಈಶ್ವರಪ್ಪ ಇಂಥವ್ರಿಗೆಲ್ಲ ಬಂದ್ರು. ಅದು ಎಕ್ಸ್ಪೆರಿಮೆಂಟ್ ಏನೋ ಮೇಲ್ನೋಟಕ್ಕೆ ಸರಿ, ಆದ್ರೆ ಅರ್ಧ ಅವರು ಸರಿ ಒಂಥರ ಅಭಿಮನ್ಯು ಚಕ್ರವ್ಯೂಹಕ್ಕೆ ಹೋದಂಗೆ ಮಾಡಿದ್ರು ಅದು ಬಿಜೆಪಿ ಅವರು. ಅಂದ್ರೆ ಒಂದು ಹಿರಿಯರನ್ನ ರಿಪ್ಲೇಸ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ ಸರಿ, ಆ ರಿಪ್ಲೇಸ್ಮೆಂಟ್ ಮಾಡಿದ್ಮೇಲೆ ಹೊಸ ಮುಖಗಳು, ಅಂದ್ರೆ ಹೊಸ ಅಂದ್ರೆ ಎರಡನೇ ಸ್ತರದ ನಾಯಕರನ್ನ ಅವ್ರು ತಯಾರೇ ಮಾಡಿರ್ಲಿಲ್ಲ ಅನ್ನೋದು ಎಲೆಕ್ಷನ್ ಸಮಯದಲ್ಲಿ ಗೊತ್ತಾಯ್ತು. ಆಮೇಲೆ ಆ ಸೆಟ್ ಬ್ಯಾಕ್ ನಲ್ಲಿ ಅದು ಸಿದ್ಧವಾಯ್ತು, ಅಂದ್ರೆ ಅದು ಪ್ರೂವ್ ಆಯ್ತು. ಅಂದ್ರೆ ಎಲೆಕ್ಷನ್ ಅಲ್ಲಿ ಸೋತೋಗ್ಬಿಟ್ರು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ನೆಕ್ಸ್ಟ್ ಕೋರ್ಸ್ ಕರೆಕ್ಷನ್ ಬಂದ್ರು, ಅಂದ್ರೆ ಕರೆಕ್ಷನ್ ಹಾಕೊಳ್ಳೋಣ ಅಂತ. ಆ ಕೋರ್ಸ್ ಕರೆಕ್ಷನ್ ಅವ್ರು ಮಾಡಿದಲ್ಲಿ ಮಧ್ಯಪ್ರದೇಶ ಮತ್ತೆ ರಾಜಸ್ಥಾನದಲ್ಲಿ. ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದ್ರು, ಇದೇ ತರದ ಸ್ಥಾನದಲ್ಲಿದ್ದಂತಹ ಶಿವರಾಜ್ ಚೌಹಾಣ್ ಅವ್ರನ್ನ ಮತ್ತೆ ವಸುಂಧರಾ ರಾಜೇ ಸಿಂಧ್ಯಾ ಅವರು ರಾಜಸ್ಥಾನದಲ್ಲಿ ಅವ್ರನ್ನ ವಾಪಸ್ ಅವ್ರಿಗೆ ಮನ್ನಣೆ ಕೊಟ್ಟು ಎಲೆಕ್ಷನ್ ಅನ್ನು ಗೆದ್ರು. ಆಮೇಲೆ ಪೋಸ್ಟ್ ಎಲೆಕ್ಷನ್ ಅವರಿಗೆ ಒಂದು ಆ ಎಕ್ಸ್ಪೆರಿಮೆಂಟ್ ನ ರುಚಿಯನ್ನ ತೋರಿಸಿದ್ರು. ಅಂದ್ರೆ ಶಿವರಾಜ್ ಚೌಹಾಣ್ ಆಗ್ಲಿ ವಸುಂಧರಾ ರಾಜೇ ಸಿಂಧ್ಯಾ ಅವ್ರಿಗಾಗ್ಲಿ ಮುಖ್ಯಮಂತ್ರಿ ಪದವಿ ಕೊಡ್ಲಿಲ್ಲ. ಸೊ ಅದನ್ನ ಕರ್ನಾಟಕದಲ್ಲಿ ಮಾಡೋಣ ಅಂತ ಹೊರಟಿದ್ದಾರೆ. ಅಂದ್ರೆ ಯಡಿಯೂರಪ್ಪ ಅವರಿಗೆ ಮತ್ತೆ ಮನ್ನಣೆ ಕೊಟ್ರು, ಆ ಮೂಲಕ ಆದ್ರೆ ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಈಗ ನೆಕ್ಸ್ಟ್ ಅವರು ಏನು ಜಗದೀಶ್ ಶೆಟ್ಟರ್, ಅಂದ್ರೆ ಯಾವ ಜಗದೀಶ್ ಶೆಟ್ಟರ್ನ ಮೂಲ ಗುಂಪು ಮಾಡ್ಬೇಕಂದ್ರೆ ಸೈಡ್ ಲೈನ್ ಮಾಡ್ಬೇಕು ಅಥವಾ ಪಕ್ಕಕ್ಕೆ ಸರಿಸ್ಬೇಕು ಅನ್ಕೊಂಡ ಕಾರಣ ಅವ್ರು ಕಾಂಗ್ರೆಸ್ಗೆ ಹೋದ್ರು. ಅವ್ರನ್ನ ವಾಪಸ್ ತಗೊಳ್ಳೋಣ. ಆದ್ರೆ ಒಂದು ದುರವಸ್ಥೆ ಬಿಜೆಪಿ ಇದೇನಂದ್ರೆ, ಅವ್ರದೇ ಒಬ್ಬ ಒಂದು ಕಾಲದ ನಾಯಕರನ್ನ ವಾಪಸ್ ಕರ್ಕೊಳಕ್ಕೆ ಅಂದ್ರೆ ಆಪರೇಷನ್ ಕಮಲ ಮಾಡ್ಬೇಕಾಯ್ತು. ಅಂದ್ರೆ ಅವ್ರ ಮೇಲೆ ಅವರೇ ಆಪರೇಷನ್ ಕಮಲ ಮಾಡ್ಕೊಂಡಂಗಿದು. ಅಂದ ಮಾತ್ರಕ್ಕೆ ಅದು ಇದ್ ಹೇಳಿದ ತಕ್ಷಣ ಕಾಂಗ್ರೆಸ್ ಏನು ಅಬ್ಸರ್ವ್ ಮಾಡೋಂಗಿಲ್ಲ. ಕಾಂಗ್ರೆಸ್ ಅವರು ಆಪರೇಷನ್ ಹಸ್ತ ಮಾಡೋದ್ರ ಮೂಲಕ ಇದನ್ನು ಲಿಂಗಾಯತರು ಓಟ್ ಬರುತ್ತೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ನ ಅವರು ಒಂದು ರೀತಿಯಲ್ಲಿ ಪೋಚ್ ಮಾಡೋದ್ರ ತರ ಮಾಡಿದಿರೋದು. ಆದ್ರೆ ನಿಮ್ಮದಲ್ಲದ ನಿಮ್ಮವರಲ್ಲದೇ ಇರೋರನ್ನ ನೀವು ತಗೊಂಡ್ರೆ ಬಹಳ ದಿನ ಇರಲ್ಲ ಅಂತೇಳಿ ಹಕ್ಕಿ ಹಾರಿ ಹೋಗ್ಬಿಡುತ್ತೆ ಇವಾಗ. ಸೊ ಇಲ್ಲಿ ಏನಂತಂದ್ರೆ, ಇಲ್ಲಿ ನಾವು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಈ ಕೋಚಿಂಗ್ ಅನ್ನೋದು ಇದೆಯಲ್ಲ, ಇದು ಈ ವಿಚಾರದಲ್ಲಿ ಪಕ್ಷಾಂತರ ರಾಜಕಾರಣ ಅಂತ ಇದೆಯಲ್ಲ, ಆಪರೇಷನ್ ಹಸ್ತ, ಆಪರೇಷನ್ ಕಮಲ, ಇವರಿಬ್ರು ಒಂದೇ ನಾಣ್ಯದ ಎರಡು ಮುಖಗಳು. ಇವತ್ತು ಅವ್ರಿಗೆ ಅಲ್ಲಿಂದ ಇಲ್ಲಿ ಬಂದ್ರೆ ಸ್ವಾಗತಿಸಿ ಮಹಾನ್ ನಾಯಕ ಅಂತಾರೆ, ಹೋದ್ರೆ ಸ್ವಾರ್ಥಿ ಅಂತಾರೆ. ಈ ಒಂದು ಪ್ರಹಸನ, ಈ ಒಂದು ಫಾರ್ಸ್ ಇದೆಯಲ್ಲ, ಅದು ಮುಂದುವರಿತಾನೆ ಇರುತ್ತೆ. ಅದು ಮುಂಚೆನೂ ಇತ್ತು, ಇವತ್ತು ಇತ್ತು. ಆದ್ರೆ ಈಗ ಮೇಲ್ನೋಟಕ್ಕೆ ಲೋಕಸಭಾ ಎಲೆಕ್ಷನ್ ಗೆಲ್ಬೇಕು ಅಂತಂದ್ರೆ ಲಿಂಗಾಯತರ ಬೆಂಬಲ ಬೇಕು ಅಂತೇಳಿ ಇವರು ಹಳೆಗಂಡನ್ ಪಾದವೇ ಗತಿ ಅಂತಾರಲ್ಲ, ಆತರ ಯಡಿಯೂರಪ್ಪ ಮತ್ತೆ ಜಗದೀಶ್ ಶೆಟ್ಟರ್ಗೆ ಬಂದಿದ್ದಾರೆ. ಕೆಳಗಡೆ ಅಂದ್ರೆ ಸೌತ್ ಅಲ್ಲಿ ಇದು ಕುಮಾರಸ್ವಾಮಿ ಅವ್ರನ್ನ ಅವ್ರ ತೆಕ್ಕೆ ಬಿದ್ದಿದ್ದಾರೆ. ಅದ್ರ ಪ್ರಶ್ನೆ ಏನಂತಂದ್ರೆ, ಜಗದೀಶ್ ಶೆಟ್ಟರ್ಗೆ ನಮಗ್ ಗೊತ್ತಾಗ್ತಾ ಇರುವಂತ ಕೆಲವು ಸುದ್ದಿ, ಅವ್ರನ್ನ ಹಾವೇರಿ ಅಥವಾ ಬೆಳಗಾಂ ಇದು ಲೋಕಸಭಾ ಎಲೆಕ್ಷನ್ಗೆ ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಮಾಡ್ತೀವಿ ಅಂತ. ಆಗ ಅಂದ್ರೆ ಇಲ್ಲಿ ಸೋತಂತವ್ರು, ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತಹ ಜಗದೀಶ್ ಶೆಟ್ಟರ್ ತಾವು ಗೆದ್ದು ಪಕ್ಷವನ್ನು ಗೆಲ್ಲಿಸ್ತಾರ ಅನ್ನೋದು ಮುಂದಿನ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಡೋದು ಎಲೆಕ್ಷನ್ ಫಲಿತಾಂಶ. ರೈಟ್ ಸರ್, ಥ್ಯಾಂಕ್ಸ್ ಅಲಾಟ್ ಫಾರ್ ಜಾಯ್ನಿಂಗ್ ಸರ್. ನಾನು ಮತ್ತೆ ಮಾತನಾಡ್ತೀನಿ. ನಿಮ್ಮ ಹತ್ರ ಒಂದು ಸ್ಮಾಲ್ ಬ್ರೇಕ್ ತಗೊಂಡ ಬ್ರೇಕ್ನ ನಂತರದಲ್ಲಿ ಇನ್ನು ಹಲವು ಪ್ರಶ್ನೆಗಳು ನಾನು ಕಡೆಯದಾಗಿ ಕೇಳೋದು ಬಾಕಿ ಉಳ್ಕೊಂಡಿದೆ. ಈ ಕೋರ್ಸ್ ಕರೆಕ್ಷನ್ ಅಂತ ನಾವು ಮಾತನಾಡ್ತಾ ಇದ್ದೀವಲ್ಲ, ಇದು ಒಂದು ಭಾಗವಾದ್ರೆ ಇನ್ನು ಬಹಳ ಜನ ಏನಾದ್ರು ಬಂದ್ಬಿಡ್ಬೋದಾ ಇನ್ನೊಂದು ತಿಂಗಳಲ್ಲಿ ಅಂತ.
ಇನ್ನೊಂದು ತಿಂಗಳು, ಇನ್ನು 1.5 ತಿಂಗಳು ಅಥವಾ ಇನ್ನೊಂದು 2 ತಿಂಗಳ ಒಳಗಾಗಿ ಇನ್ನು ಹಲವರು ಬಂದು ಬಿಜೆಪಿಯ ತೆಕ್ಕೆಗೆ ಸೇರಿ ನಾವು ಗೆದ್ದೇ ಬಿಡ್ತೇವೆ ಮತ್ತು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಿ ಮೋದಿಯವರು ಅಧಿಕಾರಕ್ಕೆ ಬರ್ತಾರೆ, ಅದರ ಲಾಭವನ್ನು ನಾವು ಪಡೆದುಕೊಳ್ತೇವೆ ಅನ್ನುವ ಹೆಜ್ಜೆ ಅನ್ನುವ ಆಲೋಚನೆಯಲ್ಲೇ ಇದ್ದಾರಾ? ಇನ್ನೊಂದಿದೆ, ಹಾವೇರಿಯಲ್ಲಿ ಬೊಮ್ಮಾಯಿ ಅವರನ್ನ ನಿಲ್ಲಿಸಲಾಗುತ್ತೆ ಲೋಕಸಭೆಗೆ, ಅವ್ರನ್ನ ಸೆಂಟ್ರಲ್ಗೆ ಕಳಿಸಲಾಗುತ್ತೆ, ಈ ಥರದ್ದೂ ಒಂದು ಚರ್ಚೆ ಇದೆ. ಹೌದಾ? ಇಸ್ ಇಟ್ ಟ್ರೂ? ಈ ಆಪರೇಷನ್ 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 ಅಂತ ಬಂದಾಗ ಬಹಳ ಜನ ಕಾಂಗ್ರೆಸ್ನ ಬಾವುಟ ಕೈ ಹಿಡಿದಿದ್ದನ್ನ ನಾವು ಕಳೆದ ಕೆಲವು ತಿಂಗಳುಗಳಿಂದ ಗಮನಿಸ್ತಾ ಇದ್ವಿ. ಆದರೆ ಒನ್ಸ್ ಅಗೈನ್ ರಾಮ ಮಂದಿರಕ್ಕೆ ಬರಬೇಕಾಗುತ್ತೆ. ಆ ಉದ್ಘಾಟನೆ, ರಾಮಲಲ್ಲಾ ಪ್ರತಿಷ್ಠಾಪನೆ ಆದ ನಂತರದಲ್ಲಿ, ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಯಾಕೋ ಬಿಜೆಪಿಯ ಕಡೆಗಿನ ಒಲವು, ನರೇಟಿವ್ಸು ಈ ಲೋಕಸಭಾ ಚುನಾವಣೆಯದ್ದು ಸಂಪೂರ್ಣವಾಗಿ ತನ್ನ ದಿಕ್ಸೂಚಿಯನ್ನೇ ಚೇಂಜ್ ಮಾಡಿಕೊಂಡಂಗೆ ಕಾಣಿಸ್ತಾ ಇದೆ. ಇದು ಅದಕ್ಕೂ ಇದಕ್ಕೂ ಇರುವ ನಂಟ, ಸಂಬಂಧ ಇಲ್ಲ ಅಂತಾರೆ ನಟರಾಜ್ ಗೌಡರು. ಯಾಕಿಲ್ಲ ಅಂತ ನಾನು ಕೇಳ್ತೀನಿ, ಗೋ ಅಟ್ಲೀಸ್ಟ್ ಯಾಕಿಲ್ಲ? ನೋಡಿ, ಇಲ್ಲ ಆಗಿರ್ತಕ್ಕಂಥದ್ದೇನು, BL ಸಂತೋಷ್ ಅವ್ರನ್ನ ಎದುರಾಕೊಂಡು, CT ರವಿ ಅವ್ರನ್ನ, ಸೋಮಣ್ಣ ಅವ್ರನ್ನ, ಎಲ್ಲ ಬಿಜೆಪಿಯ ನಾಗಪುರ ಸಂಘಟನೆಯನ್ನ ಎದುರಾಕೊಂಡು, ನಳಿನ್ ಕುಮಾರ್ ಕಟೀಲ್, ಜೋಶಿ ಅವ್ರನ್ನ ಎದುರಾಕೊಂಡು ಇವರು ಬಿಜೆಪಿಗ ರಾಜ್ಯಾಧ್ಯಕ್ಷ ಮಾಡ್ಕೊಂಬಂದಿದ್ದಾರೆ ಯಡಿಯೂರಪ್ಪನವರು. ಅವ್ರ ಮಗನಿಗೆ ಉಳಿವು, ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸಿಂಗಲ್ ಡಿಜಿಟ್ ದಾಟಲ್ಲ ಅಂತ ಇದೆ. ಉಳಿವು, ಮುಂದಿನ ಉಳಿವು 6 ತಿಂಗಳಾದ್ಮೇಲೆ ನಿಮ್ಮನ್ನ ಕಿತ್ ಬಿಸಾಕ್ತಾರೆ ಅಂತ ಯತ್ನಾಳ್ ಅವ್ರು ಹೇಳಿದ್ರು. ನೀವು ಇರ್ತಕ್ಕಂಥ ತಾತ್ಕಾಲಿಕ ಅಧ್ಯಕ್ಷ ನೀವು ಅಂತ. ಸೊ ಆ ಭಯದಲ್ಲಿ ಸ್ವಾಭಿಮಾನ, ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ ಅಂತ ಕಾಂಗ್ರೆಸ್ಗೆ ಬಂದಂತಹ ಜಗದೀಶ್ ಶೆಟ್ಟರ್ ಅವರು ಈಗ ಆ ಸ್ವಾಭಿಮಾನ, ಆತ್ಮಗೌರವ ಧಕ್ಕೆ ಆಗಿರೋದು ವಾಪಸ್ ಹೋದ್ರಲ್ಲ, ಇದಕ್ಕೆ ರಾಜಕೀಯ ಆತ್ಮಹತ್ಯೆ ಅಂತಾರೆ. ಇದಕ್ಕೆ ಸ್ವಾಭಿಮಾನ ಮತ್ತೆ ಆತ್ಮಗೌರವ ಧಕ್ಕೆ ಆದವರಿಂದ ಆಚೆ ಬಂದವರು ಈಗ ಸ್ವಾಭಿಮಾನ, ಆತ್ಮಗೌರವಕ್ಕೆ ಯಾವ ಗೌರವ ಸಿಕ್ಕಿದೆ ಅಲ್ಲಿ ಅವ್ರಿಗೆ ಬಿಜೆಪಿನಲ್ಲಿ? ಇದಾಗಿರೋದು ಅಂದ್ರೆ ರಿವರ್ಸ್ ಆಪರೇಷನ್ ಕಮಲ. ಅವರ ನಾಯಕರನ್ನ ಅವರೇ ಮತ್ತೆ ಕರ್ಕೊಂಡು ವಿಜಯೇಂದ್ರ ಅವರ ಭವಿಷ್ಯವನ್ನ ಕಟ್ಟಬೇಕು, ಹಂಗಾಗಿ ಆಪರೇಷನ್ ಮಾಡ್ಕೊಂಡಿದ್ದು. ಇನ್ನು ಯಾವುದೂ ಇಲ್ಲ, ಮೋದಿ ಇಲ್ಲ, ಇನ್ನೊಂದಿಲ್ಲ, ರಾಷ್ಟ್ರದ ಬಿಜೆಪಿಯ ಆಳ್ವಿಕೆ ಇಲ್ಲ, 9 ವರ್ಷಗಳ ಗ್ರಹಣ ಇರ್ತಿದೆ ದೇಶಕ್ಕೆ, ಯಾವ ಅಭಿವೃದ್ಧಿ ಕೆಲಸನೂ ಮಾಡಿಲ್ಲ, ಶೂನ್ಯ ಸಾಧನೆ. ಹಂಗಿರ್ಬೇಕಾದ್ರೆ ಇವತ್ತು ಅವ್ರ ಭವಿಷ್ಯ ಉಳಿಸ್ಕೋಬೇಕಾಗಿದೆ ವಿಜೇಂದ್ರ ಅವರು. ಅದಕ್ಕಾಗಿ ಪಾಪ ಯಡಿಯೂರಪ್ಪನವರು ಬಹಳ ಅರಸಾಹಸ ಮಾಡಿ ತಿಪ್ಪರ್ಲಾಗ ಹಾಕಿ ನನಗೆ ನಗ್ಬೇಕೋ ಬಿಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಜಗದೀಶ್ ಶೆಟ್ಟರ್ ಅವ್ರನ್ನ ಬಿಜೆಪಿಯಿಂದ ಕರ್ಕೊಂಡ್ಬರ್ಬೇಕಾದ್ರೆ ಇವ್ರಿಗೆ ಅಲ್ಲಿ ನಡೆಸ್ಕೊಂಡಿಲ್ಲ ಸರಿಯಾಗಿ. ಜಗದೀಶ್ ಶೆಟ್ಟರ್ ಅವ್ರನ್ನ ನೀವ್ ಹೇಳಿರೋದು, ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ಅದೇನೋ ಗೊತ್ತಿಲ್ಲ, ದಯವಿಟ್ಟು ಹೇಳ್ಬೇಡಿ. ಅದು ಇದು ಅಂತ ಎಲ್ಲ ಹೇಳಿ ಗೂಬೆ ಕೊಡಿಸಿದ್ರಿ, ಜನರಿಗೆ ಮಂಗುಬೂದಿ ಹೆಚ್ಚಿದ್ರಿ, ಈ ತರ ನಡ್ಸ್ಕೊಂಡಿಲ್ಲ ಅವ್ರನ್ನ ಸರಿಯಾಗಿ, ಹಾಗೆ ಹೀಗೆ ಅಂತ ಹೇಳಿ. ಇವಾಗ ಅವರು ನಿಮ್ಮ ಪಾರ್ಟಿನ ಬಿಟ್ಟು ಹೋದ್ರಲ್ಲ, ಈಗೇನ್ ಹೇಳ್ತೀರಾ? ಅದು ನಿಮ್ಗೆ ಅನ್ವಯ ಆಗೋದಿಲ್ವಾ? ಅವರ ಆತ್ಮಗೌರವಕ್ಕೆ 1994ರಲ್ಲಿ ಕೊಟ್ಟಂತ ಮಾತೇನು? ಒಂದೇ ಒಂದು ಅಂಶ ಅಂದ್ರೆ ವಿಜಯೇಂದ್ರ ಅವರ ಭವಿಷ್ಯವನ್ನ ಸಾಲ್ವ್ ಮಾಡಬೇಕು, ಉಳಿಸ್ಕೋಬೇಕು ರಾಜ್ಯಾಧ್ಯಕ್ಷರಾಗಿ. ನಮ್ಮ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡ್ತೀವಿ ನಾವು ಮಾಡಿದೀವಿ. ಅದಕ್ಕೆ ನಿಮ್ಮ ಅವಕಾಶ ಕೊಟ್ಟಿದೆ ಕಾಂಗ್ರೆಸ್. ಮಾಜಿ ಪ್ರಧಾನಮಂತ್ರಿಗಳಾಗಿ ಜಗದೀಶ್ ಬಗ್ಗೆ ಹೇಳಿ, ನಿಮ್ಗೆ ಏನ್ ಗೊತ್ತಿದೆ? ನೀವೆಂತವ್ರಿ ನೀವು? ಮೇಡಮ್ ದಯಮಾಡಿ BP ರೈಸ್ ಮಾಡ್ಕೊಡಿ ಪ್ಲೀಸ್. ಓಕೆ, ನಾವು ಮಾಡಿದಂಥ ಚುನಾವಣೆ ಸಂದರ್ಭದಲ್ಲಿ, ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನಮ್ಮಲ್ಲಾದಂಥ ಕೆಲವು ತಪ್ಪುಗಳಿಂದ ನಾವು ಚುನಾವಣೆಯಲ್ಲಿ ಸೋತ್ವಿ. ಸೋತ ಮೇಲೆ ಕಾಂಗ್ರೆಸ್ನವ್ರಿಗೆ ಇಷ್ಟು ಅವ್ರಿಗೆ ಒಂದು ಹುಮ್ಮಸ್ ಬಂದ್ಬಿಟ್ಟಿತ್ತಂದ್ರೆ, ನಾವು BJPಲಿದ್ದಂಥ ಅನೇಕ ಶಾಸಕರುಗಳನ್ನು, ನಾಯಕರುಗಳನ್ನು ನಾವು ಆಪರೇಷನ್ ಹಸ್ತ ಮಾಡಿಬಿಡ್ತೇವೆ ಅನ್ನೋಷ್ಟರ ಮಟ್ಟಿಗೆ DK ಶಿವಕುಮಾರ್ ಅವರು ಸ್ವತಃ ಅನೇಕ ಜನ ನಾಯಕರುಗಳು ಮಾತಾಡ್ತಾ ಇದ್ರು. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಅನೇಕ ಜನ ನಾಯಕರುಗಳು ಭಾರತೀಯ ಜನತಾ ಪಕ್ಷಕ್ಕೆ ಬರೋದಕ್ಕೆ ಇವತ್ತು ಮನಸ್ಸು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದರೆ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕಚ್ಚಾಟ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅಧಿಕಾರದ ದಾಹ,
ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಓಕೆ ಇವತ್ತು ಅವರು ನಿಗಮ ಮಂಡಳಿ ಮಾಡಬೇಕಾದ್ರೂ ಕೂಡ ಒಬ್ಬರು ಮುಖ್ಯಮಂತ್ರಿಗಳು ಹೇಳ್ತಾರೆ, ಉಪಮುಖ್ಯಮಂತ್ರಿ ಹೇಳ್ತಾರೆ ನಾವೀಗಾಗಲೇ ಫೈನಲ್ ಮಾಡಿಬಿಟ್ಟಿದ್ವಿ, ಚರ್ಚೆ ಮಾಡಿದೀವಿ ಅಂತ. ಆದ್ರೆ ಇದೇ ಸರ್ಕಾರದಲ್ಲಿರ್ತಕ್ಕಂಥ ಅನೇಕ ಜನ ಹಿರಿಯ ಸಚಿವರು ಹೋಟ್ಲಲ್ಲಿ ಹೋಗಿ ಸಭೆ ಮಾಡ್ತಾರೆ, ನಮ್ಮನ್ನ ಯಾರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಿಲ್ಲ, ನಮ್ ಸಂಪರ್ಕ ಮಾಡಿಲ್ಲ. ಕಾಂಗ್ರೆಸ್ ಈಗ ಒಡೆದೇ ಮನೆ ಆಗಿರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಇನ್ನು ಚುನಾವಣೆ, ಲೋಕಸಭಾ ಚುನಾವಣೆ ಡಿಕ್ಲೇರ್ ಆಗೋದ್ರೊಳಗೆ ಅನೇಕ ಜನ ಕಾಂಗ್ರೆಸ್ಸಿನ ಶಾಸಕರುಗಳು, ನಾಯಕರುಗಳು ಭಾರತೀಯ ಜನತಾ ಪಕ್ಷದ ಕಡೆಗೆ ಮುಖ ಮಾಡಿದ್ರೆ ಯಾವುದೇ ರೀತಿಯಾದಂತದ್ದಿಲ್ಲ. ಯಾವಾಗಾದ್ರೂ ಒಂದು ಅವಕಾಶ ಕೊಟ್ಟ ಮೇಲೆ ವಿಜಯೇಂದ್ರ ಅವ್ರಿಗೆ ಒಂದು 3 ವರ್ಷ ನೀವು ಅಧ್ಯಕ್ಷರಾಗಿ ಬಿಡಬೇಕು. ನನ್ನ ಪ್ರಕಾರ ಲೋಕಸಭಾ ಚುನಾವಣೆ ಅವರು ಕುರ್ಚಿ ಭದ್ರ ಮಾಡ್ಕೊಳ್ಳಿ ಈ ತರ ಕೆಲಸ ಮಾಡಿದ್ದಾರೆ. ಶಿವಶಂಕರ್ ಸರ್, ಒಂದು ಮಾತಿದೆ, ಕಾಂಗ್ರೆಸ್ಸಿನಲ್ಲೇ ಬಹಳ ಜನಕ್ಕೆ ಇರುವವರಿಗೇನೆ ಸ್ಥಾನಮಾನ ಕೊಡುವುದಕ್ಕೆ ಅವಕಾಶ ಇಲ್ಲದೆ ಇರುವಾಗ ಜಗದೀಶ್ ಶೆಟ್ಟರ್ ಅವರು ಬಂದ್ರು ಅನಿವಾರ್ಯವಾಗಿ ಅನ್ನುವ ಕಾರಣಕ್ಕೆ ಅವರನ್ನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿದ್ರು. ಆದರೆ ಅವರಿಗೆ ಮುಂದೆ ಅವಕಾಶಗಳು ಕಾಂಗ್ರೆಸ್ನಲ್ಲಿ ಖಂಡಿತ ಇರಲಿಲ್ಲ. ಈಗ ಈ ಬಿಜೆಪಿಯಲ್ಲಿ ಬಹುಶಃ ಮುಂದಿರಬಹುದಾದ ಅವಕಾಶವನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವ ಸಲುವಾಗಿ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಬಂದ್ರು ಅಂತ ಒಂದು ಮಾತು. ಏನಂತೀರಿ ಸರ್ ತಾವು? ಒಂದು ಚಂದನ್, ಜಗದೀಶ್ ಶೆಟ್ಟರ್ ಗೆದ್ದಿದ್ರೆ ಏನಾಗ್ತಾ ಇತ್ತು ಅನ್ನೋದು ಬೇರೆ ವಿಚಾರ. ಹೌದು, ನಿಜ. ಅಕಸ್ಮಾತ್ ಅವರು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಗೆದ್ದಿದ್ರೆ ಇಷ್ಟೊತ್ತಿಗೆ ಬಹುಶಃ ಅವರು ಸ್ಟೇಟ್ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಆಗಿರ್ತಾ ಇದ್ರು, ಬಿಜೆಪಿಗೆ ಹೋಗುವಂತ, ವಾಪಸ್ ಹೋಗುವಂತ ಸಮಯ ಬರ್ತಾ ಇರಲಿಲ್ಲ. ಕರೆಕ್ಟ್. ಈಗ ಅವರು ಸೋತಿದ್ದನ್ನ ಅವ್ರನ್ನವರೇ ದೂಷಿಸ್ಕೋಬೇಕಷ್ಟೇ. ಸೋತ್ ಮೇಲೂ ಕೂಡ ನಾನು ಕಾಂಗ್ರೆಸ್ ಅಲ್ಲಿ ಏನೋ ಆಗ್ಬೇಕು ಅಂತಂದ್ರೆ ಅದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಇಸ್ ಆಲ್ರೆಡಿ ಸಫರಿಂಗ್ ಫ್ರಮ್ ಪ್ರಾಬ್ಲಮ್ ಆಫ್ ಪ್ಲೆಂಟಿ. 135 ಸೀಟ್ಗಳು ಅವ್ರಿಗೆ ಬಂದಿದೆ. ಅದ್ರಲ್ಲಿ ಬೇಕಾದಷ್ಟು ಜನ ಪಕ್ಷಕ್ಕೆ ಸೇವೆ ಮಾಡಿದವರಿದ್ದಾರೆ, ಸೀನಿಯರ್ಗಳಿದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ಇವ್ರೇನು ಮಾಡಕ್ ಆಗ್ತಾ ಇರ್ಲಿಲ್ಲ, ಇವ್ರಿಗೇನೋ ಮಾಡ್ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಆಗಿರೋ ಬೆಳವಣಿಗೆ ಬಹಳ ಅನಿರೀಕ್ಷಿತ ಏನಲ್ಲ. ಇನ್ನೂ ಒಂದಿದೆ, ಜಗದೀಶ್ ಶೆಟ್ಟರ್ ಅವರು ಅವ್ರ ಪಾಲಿಟಿಕ್ಸ್ ಅಲ್ಲಿ ಎವ್ರಿಥಿಂಗ್ ಈಸ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಓಕೆ ಅನ್ನೋದಾದ್ರೆ ಈ ಸ್ವಾರ್ಥನೂ ಓಕೆನೆ. ಇವ್ರೇನಂದ್ರೆ ವಾಪಸ್ ಹೋಗಿ ಬೆಳಗಾಂನಲ್ಲೋ ಹಾವೇರಿನಲ್ಲೋ ನಿಂತು ಗೆದ್ರೆ ಕ್ಯಾಬಿನೆಟ್ ಅಂದ್ರೆ ಕೇಂದ್ರ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಆಗಬಹುದು ಅನ್ನುವಂತ ಒಂದು ದೂರದೃಷ್ಟಿ ಮತ್ತೆ ಒಂದು ಆಸೆ ಇದ್ದಿರಬಹುದು. ಬಟ್ ಅಲ್ಲಿ ಏನಂತಂದ್ರೆ ಈಗ ಅದು ಎಗೈನ್ ಅವ್ರು ಗೆದ್ರೆ ಅಂದ್ರೆ ಗೆಲುವು ಅನ್ನೋದು ಎಲ್ಲವನ್ನೂ ಮರೆಮಾಚುತ್ತೆ. ಇನ್ನೊಂದ್ಸಾರಿ ಸೋತೋಗ್ಬಿಟ್ರೆ ಅವರ ಮೋಸ್ಟ್ ಪ್ರಾಬಬ್ಲಿ ಅವ್ರಿಗೆ ಇದ್ರೆ ಪೊಲಿಟಿಕಲ್ ಕೆರಿಯರ್ಗೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ. ಮುಗಿದೋಗುತ್ತೆ ಅಂತ ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ರಾಜಕೀಯದಲ್ಲಿ ಯಾವ್ದು ಮುಕ್ತಾಯ ಅಲ್ಲ. ಆದ್ರೆ ಅದು ಅವರ ಗೆಲುವು ಒಂದೇ ಅವರಿಗೆ, ಅಥವಾ ಎಗೈನ್ ಅವ್ರನ್ನ ನಿಲ್ಲಿಸ್ತಾರ ಅಥವಾ ರಾಜ್ಯಸಭೆಗೆ ಅವ್ರನ್ನ ಕಳಿಸಿ ಅಲ್ಲಿ ಏನಾದ್ರು ಮಂತ್ರಿ ಮಾಡ್ತಾರ, ಇದೆಲ್ಲವೂ ನಮಗೆ ಆ ಬಿಜೆಪಿ ಅವರ ಒಂದು ಸ್ಟ್ರಾಟಜಿ ಏನಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ಸ್ ಅಲಾಟ್ ಫಾರ್ ಜಾಯ್ನಿಂಗ್ ಅಸ್ ಅಂಡ್ ಥ್ಯಾಂಕ್ ಯು 3 ಜನಕ್ಕೂ ಕೂಡ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ. ಕಡೆಯದಾಗಿ ಬಿಫೋರ್ ಐ ವೈಂಡ್ ಅಪ್ ಒಂದೇ ಒಂದು ವಿಷಯ ನಾನು ಹೇಳಬೇಕಾಗಿರೋದು ಏನು ಅಂತಂದ್ರೆ, ಇದು ಪೊಲಿಟಿಕಲ್ ಇಂಟೆಗ್ರಿಟಿಯೋ ಪೊಲಿಟಿಕಲ್ಲಿ ಎಥಿಕಲ್ಲೋ ಹೌದೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಸದ್ಯಕ್ಕೆ ಮಾತಾಡಕ್ ಹೋಗೋದಿಲ್ಲ. ಬಹಳ ಜನ ಬೇರೆ ಬೇರೆ ಪಾರ್ಟಿಗಳನ್ನ 100 ಸಲ ಜಂಪ್ ಮಾಡಿದ್ದಾರೆ, ಆಯಾರಾಮ್ ಗಯಾರಾಮ್ ಆಗಿದ್ದಾರೆ. ಅದಿರ್ಲಿ, ಜಗದೀಶ್ ಶೆಟ್ಟರ್ ಅವ್ರಿಗೂ ಕೂಡ ಅದು ಅನ್ವಯಿಸಬಹುದು, ಅನ್ವಯಿಸದೇ ಇರಬಹುದು, ಅದು ಸೆಕೆಂಡರಿ. ಆದ್ರೆ ಜಗದೀಶ್ ಶೆಟ್ಟರ್ ಅವರು ಮುಂದೆ ಏನು ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಇವೆಲ್ಲವನ್ನು ಕನ್ಸಾಲಿಡೇಟೆಡ್ ಆಗಿ ನಾವು ಗಮನಿಸಿದಾಗ ಬಿಜೆಪಿ ಒಂದು ಪಾಠವನ್ನಂತೂ ಕಲ್ತ್ಕೊಂಡು ಮುಂದೆ ಸಾಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಪಾಠ ಏನು ಅಂತಂದ್ರೆ, ನಾವು ಹಿರಿಯರನ್ನ ಸಂಪೂರ್ಣವಾಗಿ ಕಡೆಗಣಿಸ್ಕೊಂಡು ನಮ್ಮದೇ ಆಟಿಟ್ಯೂಡ್ನ ತೋರಿಸ್ಕೊಂಡ್ಬಿಟ್ಟು ಇದ್ಬಿಡಕ್ಕಾಗೋದಿಲ್ಲ. ಅವರ ಒಂದು ಫ್ಲೇವರ್ ಕೂಡ ಸಹಜವಾಗಿ ಮತ್ತು ಬಲಿಷ್ಠವಾಗಿ ಸರ್ಕಾರಕ್ಕೆ ಅಥವಾ ಯಾವುದೋ ಒಂದು ಪಾರ್ಟಿಗೆ ಬೇಕೇ ಬೇಕಾಗತ್ತೆ ಅನ್ನೋದು ಕೂಡ, ಮತ್ತು ವೋಟ್ ವೈಸ್ ಕೂಡ ಜಾತಿಯ ಸಮೀಕರಣದಲ್ಲಿ ಒಂದ್ ಕಡೆ ಲಿಂಗಾಯತ ಮತ್ತೊಂದ್ ಕಡೆ ಒಕ್ಕಲಿಗ, ಇದೆಲ್ಲವೂ ಕೂಡ ಬೇಕಾಗತ್ತೆ ಅನ್ನೋದು ಬಿಜೆಪಿಗೂ ಕೂಡ ಅರ್ಥವಾಗಿದೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ದೇ ಆರ್ ಬ್ಯಾಂಕಿಂಗ್ ಅಪಾನ್ ಕುಮಾರಸ್ವಾಮಿ ಇನ್ ದಿ ಸೌತ್ ಅಂಡ್ ದೇ ಆರ್ ಬ್ಯಾಂಕಿಂಗ್ ಅಪಾನ್ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು ಆರ್ ಅದರ್ ಲಿಂಗಾಯತ ಲೀಡರ್ಸ್ ಇನ್ ದಿ ನಾರ್ತ್. ಅದು ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತು ಬೇರೆ ಬೇರೆ ದಕ್ಷಿಣ ಕನ್ನಡದ ಭಾಗಗಳಲ್ಲಿ ಬಂದ್ರೆ ಒಂದಿಷ್ಟು ಹಿಂದುತ್ವ ಮತ್ತು ಬೇರೆ ಬೇರೆ ಹಂತಗಳಲ್ಲಿ ಅವರು ಹೋರಾಟವನ್ನ ಈ ಕ್ಷಣಕ್ಕೂ ಕೂಡ ನಡೆಸ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಮಗೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ವಿಸ್ತಾರ ಇದು ನಿಖರ ಮತ್ತು ಜನಪರ.